ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಅಮ್ಮ ಮನೆಗೆ ಬಂದಿದ್ದೀನಿ, ಒಂದಿನ ಕಳೆದೋಯ್ತು. ಸೊ ನಾನು ಬಂದ ಪರ್ಪಸ್ ಏನು ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮಾಡಬೇಕು. ಯಾವ ಹಬ್ಬಕ್ಕೆ? ವರಮಹಾಲಕ್ಷ್ಮಿ ಹಬ್ಬಕ್ಕೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ್ಯಕ್ಚುಲಿ ಸಿಲ್ಕ್ ಸ್ಯಾರಿ ಉಡ್ಸೋ ಅಭ್ಯಾಸ, ಬಟ್ ಹಂಗಂದ್ಬಿಟ್ಟು ಸಿಲ್ಕ್ ಸ್ಯಾರಿನೇ ಉಡಿಸ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ನಾರ್ಮಲ್ ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸು ಉಡಿಸ್ಬೋದು. ಬಟ್ ತುಂಬ ವರ್ಷಗಳಿಂದ ನಮ್ಮನೆ ನಾವು ಸಿಲ್ಕ್ ಸ್ಯಾರಿನೇ ಉಡಿಸೋದು. ಹಾಗಾಗಿ ಈ ಸಲ ಸಹ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸೊ ಅಂದ್ಕೊಂಡ್ರೆ ಆಗೋಯ್ತಾ? ಸೊ ಉಡಿಸ್ಬೇಕು ಅಂದರೆ ತಗೊಂಬರ್ಬೇಕು ಅಲ್ವಾ? ಹಾಗಾಗಿ ನಾನು ಅಂಕೋಲ, ಉತ್ತರ ಕನ್ನಡದಿಂದ ಈಗ ಹಾಸನಿಗೆ ಬಂದಿದ್ದೀನಿ. ಸೊ ಹಾಸನಲ್ಲೇ ಶಾಪಿಂಗ್ ಮಾಡ್ತೀವಾ, ಬೇರೆ ಕಡೆ ಶಾಪಿಂಗ್ ಮಾಡ್ತೀವಾ ಅನ್ನೋದ್ರ ಬಗ್ಗೆ ಈಗ ಜಸ್ಟ್ ಕ್ಯೂರಿಯಾಸಿಟಿ ನಿಮಗೂ ಇದೆ ಅಲ್ಲ, ಹೇಳ್ಬಿಡ್ಲಾ? ಹಾಸನ್ಗೇನೋ ಬಂದಿದ್ದೀನಿ, ಆದರೆ ಖಂಡಿತವಾಗ್ಲೂ ಇಲ್ಲಿ ಹಾಸನಲ್ಲಿ ನಾನು ಸ್ಯಾರಿ ಶಾಪಿಂಗ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅಫ್ಕೋರ್ಸ್ ಸಿಗುತ್ತೆ, ಆದರೂ ಸಹ ಇನ್ನೂ ಸ್ವಲ್ಪ ಒಳ್ಳೆ ಸ್ಯಾರೀಸ್ ಬೇಕು ಅಂದರೆ ನಾವು ಮೈಸೂರು ತಪ್ಪಿದ್ರೆ ಬ್ಯಾಂಗ್ಳೂರಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು? ನಾನು ಮತ್ತು ನಮ್ಮಮ್ಮ. ನಮ್ಮ ಚಿಂಟು ಬರ್ತಾ ಇಲ್ಲ ಗೈಸ್. ಯಾಕೆ ಗೊತ್ತಾ? ಅವನಿಗೆ ಜರ್ನಿ ಅಂದರೆ ಆಗ್ತಾ ಇಲ್ಲ. ಹಿಂಗೋಗಿ ಹಿಂಗೆ ಬರೋದು ಅಂದರೆ ಅವನು ಬರಲ್ಲ ಅಂತಾನೆ. ಸೊ ಹಾಗಾಗಿ ಚಿಂಟು ಬರ್ತಾ ಇಲ್ಲ. ನನ್ನ ಮಗ ಇಲ್ಲೇ ಫ್ರೆಂಡ್ಸ್ಗಳ ಜೊತೆ ಆಟಾಡ್ಕೋತಾನಂತೆ. ಹಾಗೇನೆ ಸೊ ನಮ್ಮಪ್ಪ ಇರ್ತಾರೆ ಅಲ್ಲ, ನಮ್ಮಪ್ಪನ ಜೊತೆ ಮಾತಾಡಿಕೊಂಡು ಇರ್ತಾನಂತೆ. ಹಾಗಾಗಿ ಚಿಂಟುನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ, ನಾನು ನಮ್ಮಮ್ಮ ಮಾತ್ರ. ನಮ್ಮಪ್ಪ ಬಾರಪ್ಪಾಜಿ ಅಂದರೆ ನನಗೆ ಕಾರ್ ಓಡ್ಸೋಕ್ಕಾಗಲ್ಲ ಅಂತಾರೆ. ಅಲ್ಲಿ ತುಂಬ ಗುಂಡಿಗಳಾಗಿದೆಯಂತೆ ರೋಡಲ್ಲೆಲ್ಲ. ಸೊ ಹಾಗಾಗಿ ನಮ್ಮ ಅಪ್ಪನೂ ಡ್ರಾಪ್ ಮಾಡ್ತಾ ಇದ್ದೀವಿ. ಮೋರ್ ಓವರ್ ಸರ್ಕಾರ ನಮಗೆ ಅಂತ ಫ್ರೀ ಬಸ್ ಮಾಡಿರುವಾಗ ಯಾಕೆ ಕಾರಲ್ಲಿ ಹೋಗ್ಬೇಕು? ಸೊ ಬನ್ನಿ, ನಾನು ನಮ್ಮಮ್ಮ ಈಗ ಬಸ್ಸಲ್ಲಿ ಹೋಗೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಸೊ ಬಸ್ಸಲ್ಲಿ ಹಿಂಗೆ ಹೋಗ್ತೀವಿ, ಹಿಂಗೆ ಬರ್ತೀವಿ ಗೈಸ್, ಅಷ್ಟೇ. ಮತ್ತಿನ್ನೇನೂ ಎಲ್ಲ, ಜಸ್ಟ್ ಸ್ಯಾರಿ ಶಾಪಿಂಗ್ ಇವತ್ತು. ನೋಡೋಣ, ಅಲ್ಲೇನಾದ್ರು ಕಂಡ್ರೆ ಮಾಡಿದ್ರೆ ಆಯಿತು. ಸದ್ಯಕ್ಕೆ ನಮ್ಮ ತಲೆಯಲ್ಲಿರೋದು ಸ್ಯಾರಿ ಸ್ಯಾರಿ ಸ್ಯಾರಿ. ಯಾವ ಸ್ಯಾರಿ ತಗೊಳ್ಳೋದು ಅಂತಲೂ ಫಿಕ್ಸ್ ಆಗಿದ್ದೀನಿ. ಈ ಸಲ ನಾನು ಮೈಸೂರು ಸಿಲ್ಕ್ ಸ್ಯಾರಿನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳೋಕ್ಕೆ ಮೈಸೂರಿಗೆ ಹೋಗಿ ತೊಗೋಬೇಕು ಅಂದ್ಬಿಟ್ಟು ನಾನು ಈಗ ಅಲ್ಲಿ ಹೋಗಿ ತೊಗೋತಾ ಇರೋದು. ಅಫ್ಕೋರ್ಸ್ ಮುಂಚೆ ನಿಮ್ಮ ಹತ್ರ ಮೈಸೂರು ಸ್ಯಾರಿ ಇಲ್ವಾ ಅಂತ ಕೇಳ್ಬೋದು. ಮೈಸೂರು ಸಿಲ್ಕ್ ಸ್ಯಾರೀಸ್ ಇಲ್ವಾ ಅಂತ ಕೇಳ್ಬೋದು. ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ, ಆದರೂ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಇನ್ನೂ ಚೆನ್ನಾಗಿರೋ ಮೈಸೂರು ಸಿಲ್ಕ್ ಸ್ಯಾರಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಂಡ್ ಈ ಸಲ ನಮ್ಮ ಅಪ್ಪ ಸಹ ಗೌರಿ ಹಬ್ಬಕ್ಕೆಲ್ಲ ಏನು ದುಡ್ಡು ಕೊಡಬೇಕಲ್ಲ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ದಾರೆ. ಹಾಗಾಗಿ ನನ್ನ ಸೇವಿಂಗ್ಸು ಮತ್ತು ನಮ್ಮಪ್ಪನ ದುಡ್ಡು ಸೇರಿಸಿ ಎರಡನ್ನೂ ಹಾಕಿ ನಾನಿವತ್ತು ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಜೆ ದುಡ್ಡು ಕೊಡ್ತಾರೆ, ನಮ್ಮ ಅಪ್ಪಂದೇ ದುಡ್ಡು ನಿಂದು ಕೇಳ್ತೀವಿ. ಓ, 5,000 ರೂಪಾಯಿಗೆ ಯಾವ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಪ್ಪ? 5,000 ರೂಪಾಯಿಗೆ ಅದ್ರ ಬಾರ್ಡ್ರು ಬರುವುದಿಲ್ಲ. ಸುಮ್ಮನೆ 10,000 ಯಾಕಾಗತ್ತೆ? 10,000 ರೂಪಾಯಿಗೂ ಯಾವ ಸೀರೆನೂ ಬರುವುದಿಲ್ಲ. 10,000 ರೂಪಾಯಿಗೆ ಅಲ್ಲಿ ಒಂದು ಫ್ಯಾನ್ಸಿ ಸ್ಯಾರಿನೂ ಬರೋಲ್ಲ ಮೈಸೂರು ಸಿಲ್ಕ್ ಶಾಪಲ್ಲಿ. ನೋಡೋಣ ಗೈಸ್, ನಮ್ಮಪ್ಪ ಎಷ್ಟು ಕೊಡ್ತಾರೆ ಅನ್ನೋದು ಫಿಕ್ಸ್ ಆಗಿಲ್ಲ. ನಮ್ಮಪ್ಪ ಕೊಟ್ಟ ಮೇಲೆ ನಾನು ಸ್ವಲ್ಪ ಹಾಕ್ಕೊಳ್ಳೇಬೇಕು. ನಮ್ಮ ಅಪ್ಪ ಏನು 20-25 ಸಾವಿರ ಎಲ್ಲ ಏನು ಕೊಡೋದಿಲ್ಲ. ನೋಡೋಣ ಎಷ್ಟು ಕೊಡ್ತಾರೆ ಅಂತ. ನಮ್ಮಪ್ಪ ಏನು ಕೊಟ್ಟರು ಇಲ್ಲ ಅಂತೀವಂತೆ ಗೈಸ್. ನಿಜ ಹೇಳಬೇಕು ಅಂದರೆ ನಮ್ಮಪ್ಪ ಏನೂ ಕೊಟ್ಟಿಲ್ಲ. ಆಸ್ತಿ ಅಂತಾರೆ ಗೈಸ್. ಆಸ್ತಿ ತಗೊಂಡು ನಾನು ಏನು ಮಾಡಲಿ? ನನಗೇನಾದರೂ ಆಸ್ತಿ ಯೂಸ್ ಆಗ್ತಾ ಇದೆಯಾ? ಆಸ್ತಿಲಿ ಏನಾದರೂ ನಾನು ಆದಾಯ ತಿಂತಾ ಇದ್ದೀನಾ? ನಮ್ಮ ಅಪ್ಪನ ಆಸ್ತಿ ಮಾಡಿ ನಮ್ಮ ಅಪ್ಪ ಕೋಟ್ಯಾಧಿಪತಿ ಆದರೂ ನನಗೆ ಪ್ರಯೋಜನ ಇಲ್ಲ. ನನ್ನ ಗಂಡ ಕೋಟ್ಯಾಧಿಪತಿ ಆದರೂ ನನಗೆ ಪ್ರಯೋಜನ ಇಲ್ಲ.
ನಾವು ನಮ್ಮ ಕಾಲ ಮೇಲೆ ಏನು ದುಡಿತೀವಿ, ಏನು ಅರ್ನ್ ಮಾಡ್ಕೊಂಡು ನಾವು ತಗೋತಿದ್ದೀವಲ್ಲ ಅದಷ್ಟೇ ನಮಗೆ ಸಂತೋಷ ಕೊಡ್ತಾ ಇರೋದು. ನಮ್ಮ ಅಪ್ಪಂದು ಆಸ್ತಿನೂ ನನಗೆ ಸಂತೋಷ ಕೊಡ್ತಾ ಇಲ್ಲ, ನನ್ನ ಗಂಡನ ಆಸ್ತಿನೂ ನನಗೆ ಸಂತೋಷ ಕೊಡ್ತಾ ಇಲ್ಲ. ಆಸ್ತಿ ಇಟ್ಕೊಂಡು ನಾನು ಏನು ತಲೆ ಮೇಲೆಲ್ಲ ಒಚ್ಕೊಂಡು ಆಸ್ತಿ ಇಟ್ಕೊಂಡು ಓಡಾಡೋಕ್ಕಾಗುತ್ತೆ ಗೈಸ್? ಆಗಲ್ಲ. ನನ್ನ ಗಂಡನ ಹತ್ರ ಅಷ್ಟೊಂದು ವೆಹಿಕಲ್ಸ್ ಇದೆ ಅಂದ್ಬಿಟ್ಟು ಕೈಗೊಂದು ಕಾಲ್ಗೊಂದು ವೆಹಿಕಲ್ಸ್ನ ಇಟ್ಕೊಂಡು ಓಡಾಡೋಕ್ಕಾಗತ್ತಾ? ಇಲ್ಲ. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಅಪ್ಪೆ ಗಾಡೀಲಿ ಹೋಗಿ ಬಂದಿದ್ದೀನಿ. ಸೊ ನನಗೆ ಇವ್ರದ್ದು ಆಸ್ತಿ ಯಾವುದ್ರ ಮೇಲೂ ವ್ಯಾಮೋಹ ಇಲ್ಲ. ಆನೆಸ್ಟಾಗಿ ಹೇಳ್ತೀನಿ, ನನಗೆ ಈಗ ಸ್ವಲ್ಪ ಒಂದು ಕ್ಯಾಶ್ ಅನ್ನೋದು ಕೈಯಲ್ಲಿದ್ದರೆ ಅದು ತಗೊಂಡೋಗಿ ಎಲ್ಗೆ ಹಾಕ್ಲಿ ಎಲ್ಲಿ ಬಿಡಲಿ ಅನ್ನೋ ಜೀವ ನಂದು. ಇವ್ರ ಆಸ್ತಿ ಕಟ್ಕೊಂಡು ನನಗೇನೂ ಆಗಬೇಕಾಗಿದ್ದಿಲ್ಲ. ಸೊ ಇಬ್ಬರೂ ನನಗೆ ಪ್ರಯೋಜನಕ್ಕಿಲ್ಲ. ನಾನು ನಮ್ಮ ಅಪ್ಪನ ಮುಂದೆನೇ ಹೇಳ್ತಾ ಇದ್ದೀನಿ. ನಾನು ಮುಂದೆ ಒಂದು ಯಾವತ್ತೂ ಮಾತಾಡಲ್ಲ. ನಾನು ಡೈರೆಕ್ಟಾಗೇ ಹೇಳ್ತೀನಿ. ಈ ಸಲ ಅಂತೂ ಎಲ್ಲರಿಗೂ ಚೆನ್ನಾಗಿ ಹೇಳಿದ್ದೀನಿ. ನಾನು ಅಪ್ಪೆ ಗಾಡಿ ಮೇಲೆ ಹೋಗಿ ಬಂದಮೇಲೆ ವಾಟ್ಸ್ ದ ಯೂಸ್ ಅಂತ ಅಲ್ಲೂ ಕ್ವಶ್ಚನ್ ಮಾಡಿದ್ದೀನಿ ನಮ್ಮ ಅತ್ತೆ ಮುಂದೆ. ನಿಮ್ಮ ಮಗ ಇಷ್ಟೊಂದು ಕೋಟಿ ಇಟ್ಟು ಏನು ಪ್ರಯೋಜನ? ನಾನು ಅಪ್ಪೆ ಗಾಡಿ ಮೇಲೆ ಹೋಗಿ ಒಂದು ಗಾಡಿ ರಿಪೇರಿ ಮಾಡಿಸೋ ಥರ ಆಯಿತು. ಇವನ್ ನಾನು ನಮ್ಮ ಅಪ್ಪನೂ ವಹಿಸ್ಕೋತಿಲ್ಲ, ನಮ್ಮ ಅಪ್ಪನೂ ಕೋಟಿ ಅಂತ ಸಾಯ್ತಾರೆ. ಸೊ ನಮ್ಮಪ್ಪ ಕೋಟಿ ಇಟ್ಟು ಏನು ಪ್ರಯೋಜನ? ನಾನು ಇವತ್ತಿನ ದಿನ ಅಪ್ಪೆ ಗಾಡಿ ಮೇಲೆ ಹೋಗಿ ಬಂದಿದ್ದೀನಿ. ಸೊ ಇವ್ರುಗಳ ಕೋಟಿ ನನಗೆ ಬೇಡ, ಅದು ಕೋತಿ ಸಮಾನ ಇವ್ರ ಕೋಟಿ. ಹಾನೆಸ್ಟಾಗಿ ಪ್ರಯೋಜನನೇ ಇಲ್ಲ. ನೋಡಿ ನಮ್ಮಪ್ಪ ಏನು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾರೆ, ಬಿತ್ತಾ ಇದ್ದಾರೆ. ಸೊ ನನಗೆ ಪ್ರಯೋಜನನೇ ಇಲ್ಲ. ಅವ್ರ ಕೋಟಿ ನನಗೆ ಯಾವುದಕ್ಕೂ ಯೂಸ್ ಇಲ್ಲ. ನನ್ನ ಸಂತೋಷಕ್ಕೆ ನನಗೆ ಬೇಕಾದಾಗ ತಗೊಳ್ಳೋಕ್ಕೆ ಇಲ್ಲದೆ ಇರೋ ಕೋಟಿ ಮತ್ತೆ ಯಾಕೆ ಬೇಕು ಗೈಸ್? ಅಲ್ವಾ? ಸೊ ಇವರೆಲ್ಲ ಅದೇ ಹೇಳ್ತಾರೆ, ಕೋಟಿ 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 ಅಂತ. ಬಟ್ ಏನಕ್ಕಿದೆ ಕೋಟಿ? ಇವತ್ತಿನ ದಿನ ನನಗೇನು ಬೇಕು ನಾನು ಅದು ತಗೋಬೇಕು ಅಂದಾಗ ಅವ್ರ ಹತ್ರ ಕೇಳಿದ್ರು ಸಹ ಅವ್ರುಗಳು ಕೊಡೋದಿಲ್ಲ. ಅಂಥ ಟೈಮಲ್ಲಿ ಕೋಟಿ ಇದ್ದು ಪ್ರಯೋಜನ ಇಲ್ಲ. ನಂಗೆ ಅದ್ರ ಬಗ್ಗೆ ವ್ಯಾಮೋಹನೂ ಇಲ್ಲ. ಸೊ ನಾನು ನೋಡಿದ್ದೆಲ್ಲ ತಗೋಬೇಕು. ಅದೇ ನಾನೇ ನೋಡಿದ್ದನ್ನೆಲ್ಲ ಏನು ಫುಲ್ ದುಬಾರಿದೇನು ತಗೊಳ್ಳೋದಿಲ್ಲ. ನಾನು ಚಿಕ್ಕ ಪುಟ್ಟದ ಆಸೆ ಪಡ್ತೀನಿ, ಈ ಥರ ಫಿಂಗರ್ ರಿಂಗ್ಸು ಅಥವಾ ಏನೇನಾದರೂ ಒಂದು ಚಿಕ್ಕ ಗೋಲ್ಡ್ ಐಟಮ್ಸು, ಸಾರೀಸು, ಬಟ್ಟೆ, ಹೀಗೆ ನನಗೆ ಅನ್ಸಿದ್ದು ತಗೋಬೇಕು. ಬಟ್ ಇತ್ತೀಚೆಗೆ ನನಗೆ ದುಬಾರಿ ಆಸೆ ಬಂದಿರೋದು ಯಾವುದಪ್ಪ ಅಂದರೆ ಕಾರು. ಅದು ಆಸೆ ಅಲ್ಲ, ಅವಶ್ಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಫ್ಕೋರ್ಸ್ ನಾನು ಒಬ್ಬ ಇಂಜಿನಿಯರ್ ಮಗಳಾಗಿ 20 ವರ್ಷದ ಹಿಂದೆ ಕಾರ್ ಕಲಿತು ನಾನು ಇವತ್ತಿನ ತನಕ ಒಂದು ಕಾರ್ ಓನರ್ ಆಗಲಿಲ್ಲ, ಅಥವಾ ನನ್ನ ಹತ್ರ ಡ್ರೈವ್ ಮಾಡೋಕ್ಕೆ ಒಂದು ಕಾರ್ ಇಲ್ಲ ಅಂದರೆ ನನಗೆ ನಾಚಿಕೆ ಆಗ್ತಿದೆ. ಎಂತೆಂಥವ್ರು ನನ್ನ ಕಣ್ಮುಂದೆ ಆಡಿ ಬೆಳೆದಿರೋರೆಲ್ಲ ಕಾರ್ ತಗೊಂಡು ಓಡಾಡ್ತಾ ಇದ್ದಾರೆ. ಸೊ 20 ವರ್ಷದ ಹಿಂದೆ ಕಾರ್ ಡ್ರೈವಿಂಗ್ ಕಲಿತು ಕಾರ್ ಓಡಿಸಿರೋ ನನಗೆ ಇವತ್ತಿನ ತನಕ ಒಂದು ಕಾರ್ ಇಲ್ಲ, ಒಂದು ಕಾರ್ ಓಡ್ಸೋಕ್ಕೆ ಇವ್ರುಗಳು ಕೊಡ್ತಾ ಇಲ್ಲ ಅಂದರೆ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ನನ್ನನ್ನು ನಾನೇ ಬ್ಲೇಮ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಸುಮ್ಮನಿದ್ದಕ್ಕೆ ಇದೆಲ್ಲ ಕಾರಣ. ಹಂಗೆ ಅಂದ್ಬಿಟ್ಟು ನಾನು ಅವ್ರಿಗೆ ಯಾವತ್ತೂ ತಗೊಡಿ ಅಂತಲೂ ಕೇಳಲ್ಲ. ಬಿಕಾಸ್ ಇಷ್ಟರಲ್ಲಿ ಅದು ಅವ್ರ ಮನಸ್ಸಿಗೆ ಬರಬೇಕಿತ್ತು. ನಮ್ಮ ಅಪ್ಪಂಗಾದರೂ ಆಗಿರ್ಬೋದು, ನನ್ನ ಗಂಡಂಗಾದರೂ ಆಗಿರ್ಬೋದು. ಸೊ ಅವರಿಬ್ಬರೂ ಮನಸ್ಸಿಗೆ ಬಂದಿಲ್ಲ. ಅವ್ರ ಪ್ರಕಾರ ಏನು, ಒಂದು ಹೆಣ್ಣು ಮನೇಲಿರಬೇಕು, ಬರೀ ಅಡುಗೆ ಕೆಲಸ ಮಾಡ್ಕೋಬೇಕು, ಈ ರೀತಿ ಇರ್ಬೋದೇನೋ ಅವ್ರ ಮೆಂಟ್ಯಾಲಿಟಿ. ಸೊ ನಾನು ಅದನ್ನು ಸಹ ತಪ್ಪು ಸರಿ ಹೇಳಕ್ಕೆ ಹೋಗಲ್ಲ. ಬಟ್ ನಾನು ಬೆಳಿಬೇಕು, ಅಥವಾ ನನಗೇನು ಬೇಕು ನಾನು ಅದು ತಗೋಬೇಕು. ಸೊ ನನಗೆ ಅವಶ್ಯಕತೆ ಇದೆ ಈಗ ಕಾರು. ನಾನು ತುಂಬ ಮಳೆಯಲ್ಲೆಲ್ಲ ಓಡಾಡುವಾಗ ನನಗೆ ಐ ಫೀಲ್ ಬ್ಯಾಡ್. ಆ ಮಳೆ ಹನಿ ಪಟ ಅಂತ ಮುಖಕ್ಕೆ ಬಂದು ಹೊಡೆಯುವಾಗ. ಸೊ ಇಷ್ಟೆಲ್ಲ ಇದ್ದು ಏನು ಪ್ರಯೋಜನ ಅನಿಸುತ್ತೆ. ಬಟ್ ಅದೆಲ್ಲ ಇವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಸೊ ನಾನು ತಗೋತೀನಿ. ಸ್ವಲ್ಪ 1-2 ತಿಂಗಳು ಲೇಟ್ ಆಗ್ಬೋದು, ಬಟ್ ಅದಕ್ಕೆಲ್ಲ ಸರಿಯಾಗಿ ಅರೇಂಜ್ ಮಾಡ್ಕೋಬೇಕಲ್ಲ. ಸೊ ಅದನ್ನೆಲ್ಲ ಪ್ರಾಪರಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ತಗೋತೀನಿ ಗೈಸ್, ಅದ್ರ ಬಗ್ಗೆ 2 ಮಾತಿಲ್ಲ. ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ನಮಗೇನು ಬೇಕು ಅದು ನಾವೇ ತಗೋಬೇಕು. ಸೊ ಆವಾಗಲೇ ಅದಕ್ಕೊಂದು ಘನತೆ. ಅವ್ರು ಕೊಡಿಸಿದ್ರೆ ಅವ್ರ ಘನತೆ ಹೆಚ್ಚಾಗೋದು, ನಾವು ತಗೊಂಡ್ರೆ ನಮ್ಮ ಘನತೆ ಹೆಚ್ಚಾಗತ್ತೆ. ಸೊ ಅವ್ರಿಗೆಲ್ಲ ಕೊಡಿಸೋ ಮನಸ್ಥಿತಿ ಸಹ ಇಲ್ಲ. ಹಾಗನ್ಬಿಟ್ಟು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಹೇಳಿದೆ ಅಷ್ಟೇ. ಸೊ ಇಷ್ಟು. ಅದಕ್ಕೆ ನಾನಿವತ್ತು ಮೈಸೂರು ಸಿಲ್ಕ್ ಸ್ಯಾರಿ ತಗೋಬೇಕು ಅಂತ ನಾನು ನಮ್ಮಮ್ಮ ಹೊರಟಿದ್ದೀವಿ. ನಮ್ಮಮ್ಮ ಆಲ್ರೆಡಿ ಸ್ನಾನ ಮಾಡ್ಕೊಂಡಿದ್ದಾರೆ, ಸ್ನಾನ ಮಾಡಿಕೊಂಡು ಪೂಜೆ ಸಹ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಸೊ ನಮ್ಮಮ್ಮ ಪೂಜೆ ಸಹ ಮಾಡಿದ್ದಾರೆ. ಇನ್ನೇನು ಹೊರಡಬೇಕು, ತಿಂಡಿ ತಿಂದ್ಬಿಟ್ಟು
ನಮ್ಮಮ್ಮ ಕ್ರೀಮ್ ಗೀಮ್ ಹಾಕೊಂಡು ರೆಡಿ ಆಗ್ತಾ ಇದ್ದಾರೆ. ಇವತ್ತು ತಿಂಡಿ ಬಂದ್ಬಿಟ್ಟು ಇಡ್ಲಿ ಸಾಂಬಾರು. ಸೊ ಏನು ಸಾಂಬಾರಿದು? ಬೇಳೆ ಸಾರು ಇರ್ಬೇಕನ್ಸುತ್ತೆ. ಎಲ್ಲ ತರಕಾರಿ ಎಲ್ಲ ಹಾಕಿದ್ದಾರೆ. ಗ್ರೇವಿ ಸಾರು. ಇಡ್ಲಿ ಬಿಸಿ ಬಿಸಿ ಇಡ್ಲಿ ನೋಡಿ ಹವೆ ಹೋಗ್ತಾ ಇದೆ. ಸಾಫ್ಟ್ ಇದೆಯಾ ನೋಡೋಣಲ್ಲ. ಎಸ್, ಸಾಫ್ಟ್ ಇದೆ. ಸಾರು ಸಹ ಬಿಸಿಯಾಗಿದೆ. ಬನ್ನಿ ಬಿಸಿ ಇದ್ದಾಗಲೇ ತಿನ್ಬಿಡೋಣ. ಗೊತ್ತಾಯ್ತದೆ. ನೀನು ಹಾಕ್ಕೊಡಮ್ಮ, ನಿಮ್ಮನೆ ಅಲ್ವಾ. ಭಾಗ್ಯಲಕ್ಷ್ಮಿ ಮನೆ ಓನರ್. ಇವರು ಒಂದು 7 ಮನೆ ಓನರ್ ಗೈಸ್. ಒಂದು 7 ಮನೆ ಬಾಡಿಗೆ ಬರುತ್ತೆ ನಮ್ಮಮ್ಮಂಗೆ. ನಮ್ಮಮ್ಮನೂ ಏನು ಕಮ್ಮಿ ಇಲ್ಲ. ನಮ್ಮಮ್ಮನೂ ಅರ್ನಿಂಗು. ನಾನೇ ಇದ್ದಿದ್ರಲ್ಲಿ ಬಡಪಾಯಿ ಅಂದರೆ. ನಮ್ಮ ಅಕ್ಕ ಸಹ ಕೆಲ್ಸಕ್ಕೆ ಹೋಗ್ತಾಳೆ. ಇದ್ದಿದ್ರಲ್ಲಿ ನಾನೇ ವೇಸ್ಟ್ ಬಾಡಿ. ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ಹಠ ಇದೆ, ಛಲ ಇದೆ. ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬಟ್ ಇದಕ್ಕೂ ಸಹ ತುಂಬ ಜನ ನನಗೆ ಅಪೋಸ್ ಮಾಡ್ತಾ ಇದ್ದಾರೆ. ತುಂಬ ಜನ ಅಲ್ಲ, ಮೇಯ್ನಾಗಿ ನನ್ನ ಹಸ್ಬೆಂಡು. ಸೊ ಎಲ್ಲರನ್ನೂ ಫೇಸ್ ಮಾಡಿಕೊಂಡು ಈಗ ನಾನು ಮಾಡಬೇಕು. ಕಷ್ಟನೋ ಸುಖನೋ ನಾನು ಹೆದರಿಸಿ ಸಾಕಮ್ಮ. ನನಗೆ 4 ಇಡ್ಲಿ ಬೇಡಮ್ಮ, 2 ಸಾಕು. ಸದ್ಯಕ್ಕೆ 3 ಸಾಕು. ಎಂಜಲು ಮಾಡೋದು ಬೇಡ, ತಗೊಳ್ಳಿ. ಸೊ ಬನ್ನಿ ಇವಾಗ ತಿಂಡಿ ತಿನ್ನೋಣ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ ಗೈಸ್. ನೆನ್ನೆ ಫುಲ್ ಆಟ ಆಡಿದ್ದಾನೆ. ಬೆಳಗ್ಗೆ ಹೋದವನು ರಾತ್ರಿ 8:30 9 ಗಂಟೆಗೆ ಅವನು ಮನೆಗೆ ಬಂದಿರೋದು. ಸೊ ಅವನು ಮಲಗಿದ್ದಾನೆ. ಅವನನ್ನು ಡಿಸ್ಟರ್ಬ್ ಮಾಡಲ್ಲ. ನಾವು ಹೋಗೋ ಅಷ್ಟರಲ್ಲಿ ಅವನು ಎದ್ದೊಳ್ತಾನೆ. ತಿಂಡಿ ನಮ್ಮ ಅಪ್ಪ ಹಾಕ್ಕೊಡ್ತಾರೆ, ಅವನಿಗೆ ಪ್ರಾಬ್ಲಮ್ ಏನಿಲ್ಲ. ಸೊ ಅವನು ಆರಾಮಾಗಿ ಆಮೇಲೆ ತಿಂಡಿ ತಿನ್ಕೋಬೋದು. ಈಗ ಬನ್ನಿ ನಾವು ತಿಂಡಿ ತಿನ್ನೋಣ. ಆಮೇಲೆ ನಮ್ಮ ಚಿಂಟು ಮಲಗಿರೋದನ್ನು ತೋರಿಸ್ತೀನಿ ನಿಮಗೆ. ನಮ್ಮ ಅಂಕೋಲದಲ್ಲಿ ಫುಲ್ ನೇಚರ್ ಇರುತ್ತೆ. ಇಲ್ಲಿ ಬರೀ ಬಿಲ್ಡಿಂಗ್ಸು. ಇಡ್ಲಿ ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿದೆ. ಹಾಂ, ಬೇಡಮ್ಮ, ಬೈತಾನೆ ಆಮೇಲೆ. ಕುಸು ಪುಸು ಅಂತಾನೆ. ಮಲ್ಕೊಳ್ಳಿ ಬಿಡಿ. ಹ್ಞೂ, ಹ್ಞೂ. ಏನಮ್ಮ ಮಾಡಿದ್ರೆ ಇದಕ್ಕೆ ಬಂದಿರ್ತಲ್ಲ ಏನು ಅಲ್ಲೇ ಸೆಕೆಂಡ್ ಬೆವತು. ಹಾಯ್ ಚಿಂಟು, ಗುಡ್ ಮಾರ್ನಿಂಗ್. ಹೌ ಆರ್ ಯು? ನಿದ್ದೆ ಆಯಿತು? ಚಂದ ಆಯಿತು? ಮೈಸೂರು ಬರ್ತೀಯಾ? ದೊಡ್ಡವನಾಗ್ಬಿಟ್ಟ ನನ್ನ ಮಗ. ಈಗ ಎಲ್ಲ ಕಡೆ ಬರಲ್ಲ ಅಂತಾನೆ. ಕತ್ತು ಕೂತ್ಕೊಳ್ಳೋದೇ ಇಲ್ಲ, ಕತ್ತ ಎತ್ತದೇ ಇಲ್ಲ. ಕತ್ತು ಇಷ್ಟ ಆಗೋಯ್ತೆ, ಮೊದ್ಲು ಉದ್ದಾಗಿತ್ತು. ಚಿಂಟು ಏನೋ ಹಿಂಗ ಅನಿಸ್ಕೊತಾ ಇದೀಯಾ? ಉದ್ದಾಗೈತೆ, ಅದಕ್ಕೆ ಒಳ್ಳೆ ಕುಳ್ಳು ಕಾಣುತ್ತೆ. ಚಿಂಟು ಕುಳ್ಳ ಇದೀಯಾ? ಆ ಹುಡುಗನಿಂದ ಕುಳ್ಳ. ನೀನು ಯಾರ? ಚಿಕ್ಕ ಹುಡುಗರಂತ ಹೋಯ್ತಿರ್ಲಿಲ್ಲ, ಆಟ ಆಡಕ್ ಹೋಗ್ತಿತ್ತೆ. ಅವ್ರಿಗಂತ ಒಂದು ಕುಳ್ಳಾದಾಗ. ಹೌದೇನೋ? ವೃದ್ಧಾಗಿದ್ದಾರ ಅವರೆಲ್ಲ? ಎಷ್ಟನೇ ಕ್ಲಾಸ್? ಇವನ್ 7th. ಮತ್ತು ಅವರೇ ನಿಂಗೆ ವೃದ್ಧ ಅವರ? ಇವನ್ ಕ್ಲಾಸಲ್ಲಿ ಇವನ್ ಸಮ ಹುಡುಗರು ಇದ್ದಾರೆ. ಸೊ ಹಾಗಾಗಿ ನನಗೆ ಬೇಜಾರಿಲ್ಲ. ಎಷ್ಟೊಂದು ಜನ ಬೆಳೆದು ದಪ್ಪ ಬೇಡ ನನಗೆ. ಉದ್ದ ದಪ್ಪ ಆಗ್ಬೇಕು, ಅಡ್ಡ ಬೇಡ, ಉದ್ದ. ಏನ್ ಮಾಡ್ತಾ ಗೊತ್ತಿಲ್ಲ, ಉದ್ದ.
ನಂದು ತಿಂಡಿ ಆಯಿತು. ಸೊ ಈಗ ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ರೆಡಿ ಆಗಿದ್ದೀನಿ, ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ ಅಲ್ಲ ಗೈಸ್. ಹಿಂಗೆ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಸೊ ಲಿಪ್ಸ್ಟಿಕ್ ಬ್ಯಾಡು ಅಂತೆ ಗೈಸ್, ಹಾಗಾದ್ರೆ ಹಿಂಗೆ ಹೋಗ್ತೀನಿ. ಆದರೆ ಸ್ವಲ್ಪ ಹೇರ್ ಟೈ ಮಾಡ್ತೀನಿ, ಅಲ್ಲೆಲ್ಲಾದರೂ ಬಿಟ್ಟರೆ ಆಯಿತು. ಸೊ ಐ ಆಮ್ ರೆಡಿ. ಹಾಲು ತಂದು ಕೊಡ್ಲ ಪುಟ್ಟ? ಹಾಲು ಕುಡಿದ್ಬಿಡು. ತಗೋ ಚಿಂಟು ಹಾಲು. ನಾನೇ ಹಾಕೊಂಡು ತಣ್ಣಗೆ ಇದೆ, ಇದು ಕುಡ್ಕೊಂಬಿಡು, ಸ್ವಲ್ಪ ಸ್ವೀಟ್ ಇದೆ. ಈಗ ಬಿಸಿ ಇದ್ದಾಗಲೇ ಕುಡ್ಕೊಬಿಡು. ಅಮ್ಮಮ್ಮನೂ ಸಕ್ಕರೆ ಹಾಕಿತ್ತು, ನಾನು ಸಕ್ಕರೆ ಹಾಕಿದ್ದೇನೆ. ಕಲ್ಗೊಚ್ಚು. ಇಲ್ಲ, ನಾನು ಬೂಸ್ಟ್ ಹಾಕ್ಬಿಡವ ಅಂದೆ. ಅಮ್ಮ ಮಕ್ಳಿಗೆ ಹಾಲು ಕೊಡ್ಬೇಕಾದ್ರೆ ಬರೀ ಬೂಸ್ಟ್ ಹಾಕೊಡಲ್ಲ, ಸಕ್ಕರೆ ಹಾಕೊಡ್ತಾರೆ. ನನಗೇನು ಕನ್ಸ ಬೀಳ್ಬೇಕು ನೀವು ಸಕ್ಕರೆ ಹಾಕಿದ್ದೀರಾ ಅಂತ. ಸಕ್ಕರೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದು. ಕಾರಣಕ್ಕೆ ಹಿಂಗಾಗತ್ತೆ, ಸಕ್ಕರೆ ಹಾಕಿ ಕುದಿಸಿಟ್ಟಿದೆ. ಮಗ ನೋಡ, ಕುಡ್ದು ನೋಡ. ಲೋಟಕ್ಕೆಲ್ಲ ಹಾಕಿರೋದು, ಹಾಲಿಗೆ ಸಕ್ಕರೆ ಹಾಕಿಟ್ಟಿತ್ತಂತೆ. ಅದನ್ನ ನಾನು ಬೂಸ್ಟ್ ಹಾಕಿದ್ಮೇಲೆ ಹೇಳ್ತಾ ಇದೆ. ನಾನು ಮುಂಚೆ ಸಕ್ಕರೆ ಹಾಕಿ ಬೂಸ್ಟ್ ಹಾಕಿದ್ದೆ ಲೋಟಕ್ಕೆ. ಆಗಿಲ್ಲ ಅಂದ್ರೆ ಹೇಳಿ, ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ, ಇಬ್ರಿಗೂ ಆಗುತ್ತೆ. ಕೈ ಬಿಟ್ಟಲ್ಲ ಆಗ್ಬಿಡ್ತಾನೆ, ಕಾಯಿಸ್ಕೊಳ್ಳಿಬ್ರು ಕುಡಿ. ಕುಡಿತೀಯಾ? ಇನ್ನೊಂದು ಸ್ವಲ್ಪ ಹಾಲು ಹಾಕ್ಲಾ? ಹಾಂ ಕುಡ್ಕೊ. ಬನ್ನಿ ಗೈಸ್, ನಾನು ಔಟ್ಫಿಟ್ ತೋರಿಸ್ತೀನಿ ಯಾವ ಡ್ರೆಸ್ ಹಾಕಿದ್ದೀನಿ ಇವತ್ತು ಅಂತ. ಗೈಸ್, ನಮ್ಮಮ್ಮ ನನ್ನ ಮಗನ ಕೈಲಿ ನಿಮ್ಮ ಅಮ್ಮಂಗೆ ಲೂಸಾ ಅಂತ ಕೇಳ್ತಾ ಇದ್ದಾರೆ. ಬರೀ ಇಂಥವೆಯ ಗೈಸ್, ಯಾರೂ ಸಪೋರ್ಟ್ ಮಾಡಲ್ಲ. ಆದರೂ ಸಹ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್, ತಲೆ ಕೆಡಿಸ್ಕೊಳ್ಳಲ್ಲ, ಮುನ್ನುಗ್ತಾ ಇರ್ತೀನಿ. ಸೊ ನೋಡಿ, ಇವತ್ತಿನ ನನ್ನ ಔಟ್ಫಿಟ್ ಇದಾಗಿದೆ. ನೀವು ಇದನ್ನು ನೋಡಿಲ್ಲ ಅನ್ಸತ್ತೆ, ಯಾಕೆಂದರೆ ನಾನು ಇದನ್ನು ಒಂದ್ಸಲ ಹಾಕಿದ್ದೀನಿ ನನ್ನ ಹಸ್ಬೆಂಡ್ ಜೊತೆ ಹುಬ್ಳಿಗೆ ಹೋದಾಗ. ಅದು ಬಿಟ್ಟರೆ ಮತ್ತೆ ನಾನು ಈ ಬಟ್ಟೆನ ವೇರ್ ಮಾಡಿಲ್ಲ. ಮೇ ಬಿ 1 ಇಯರ್ ಅಥವಾ 2 ಇಯರ್ ಬ್ಯಾಕ್ ನಾನು ಇದನ್ನು ಹಾಕ್ಕೊಂಡಿದ್ದೆ. ಸೊ ಈ ಪ್ಯಾಂಟು, ಇದು ನಾರ್ಮಲ್ ಪ್ಯಾಂಟೆ, ಸ್ಯಾಟಿನು. ಸೊ ಜೋಬಿದೆ. ಸೊ ಈ ರೀತಿ ಇದೆ. ಇದು ನನಗೆ ತಗೊಂಡಾಗ ಫುಲ್ ಯೂಸ್ ಆಗ್ತೈತೆ, ಈಗ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಅನ್ನಿಸ್ತಾ ಇದೆ. ಸೊ ಇದು ನನ್ನ ಔಟ್ಫಿಟ್. ಹೇಗೆ ಕಾಣ್ತಾ ಇದ್ದೀನಿ ಸೊ ಈ ಔಟ್ಫಿಟ್ಟಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ನನಗೆ ಖುಷಿ ಆಗೋದು, ನೀವು ಕಮೆಂಟ್ ಮಾಡಿದ್ರೇ ನನಗೆ ಇಷ್ಟ ಆಗೋದು. ಹಾಗನ್ಬಿಟ್ಟು ಕಮೆಂಟ್ ಮಾಡ್ದೇ ನೋಡಿದ್ರೆ ಇಷ್ಟ ಆಗಲ್ಲ ಅಂತ ತಿಳ್ಕೊಬೇಡಿ, ಎಲ್ರೂ ಇಷ್ಟನೇ, ಜಸ್ಟ್ ಹೀಗೆ ಮಾತಿಗೆ ಹೇಳಿದೆ ಅಷ್ಟೇ. ಸೊ ಬನ್ನಿ ಇನ್ನೊಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಆಲ್ರೆಡಿ ಆಯಿಲಿ ಆಗಿದೆ. ಸೊ ಫೇಸ್ ವಾಶ್ ಮಾಡಿಕೊಂಡು ನಾವು ಈಗ ಹೊರಡೋಣ. ನನ್ನ ಮಗ ಹೇಳ್ದ, ಅಮ್ಮ ಲಿಪ್ಸ್ಟಿಕ್ ಎಲ್ಲ ಏನು ಬೇಡ, ಹಾಗೆ ಚೆನ್ನಾಗಿ ಕಾಣ್ತಾ ಇದೆಯಾ ಅಮ್ಮ ಅಂತ. ಸೊ ಈಗ ನಾವು ಹಾಗೆ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ಗೈಸ್, ಪೋನಿ ಹಾಕ್ಕೊಂಡಿದ್ದೀನಿ, ಆದರೆ ಇದು ಉದ್ದ ಆಗೋಯ್ತು. ಈ ಥರ ಹಿಂದಗಡೆ ಪೋನಿ ಸ್ಟೈಲ್ ಅಂತಾರೆ ಇದು. ಹಾಯ್. ಸೊ ಈ ರೀತಿ ಕಟ್ಕೊಂಡಿದ್ದೀನಿ. ಸೊ ಇದು ನಾ ರೆಡಿ ಆಗಿರೋದು, ಯಾಕೆಂದರೆ ಬಸ್ಸಲ್ಲಿ ಹೋಗ್ತೀವಿ, ಎಲ್ಲ ತುಂಬ ಹಾರಾಡುತ್ತೆ. ಸೊ ನನ್ನ ಮಗ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತಾ ಇದ್ದಾನೆ. ಇಟ್ ಈಸ್ ಫಾರ್ ರೈಟ್ ಹ್ಯಾಂಡ್ ಆರ್ ಲೆಫ್ಟ್ ಹ್ಯಾಂಡ್? ಫಾರ್ ರೈಟ್ ಹ್ಯಾಂಡ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಪರ್ಪಲ್ ಕಲರ್ ಇದೆ ನೋಡಿ ಗೈಸ್. ನನ್ನ ಮಗ ಏನೇನೆಲ್ಲ ನೋಡಿದ್ದಾನೆ. ಅಮ್ಮದು ಫೇವ್ರೇಟು ಪರ್ಪಲ್ ಕಲರ್. ಸೊ ಅದನ್ನು ನನಗೆ ಚೂಸ್ ಮಾಡಿ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಬಾ, ಇತ್ತು ಇಲ್ಲಿ ಕತ್ತಿತ್ತು. ಲವ್ ಯು. ಎಲ್ಲಿತ್ತು ಡಾರ್ಕ್ ಪರ್ಪಲ್? ಇಲ್ವಲ್ಲ. ಇಲ್ಲಪ್ಪ, ಇಷ್ಟು ನೀ ತಂದಿರೋದು. ಸೊ ಇಷ್ಟು ಬ್ಯಾಂಡ್ಸ್ ಯಾರಿಗೆ? ನೀನು ನೆನ್ನೆ ಕಟ್ಟಿಲ್ವಾ? ಮತ್ತೆ ನೆನ್ನೆ ಯಾಕೆ ತಗೊಬಂದೆ? ಅಲ್ಲಿ ಬರ್ಡೇಗೆ ಹೋಗಿದ್ದಲ್ಲ, ಸಿಕ್ತವ್ರಿಗೆ ಕಟ್ಬಿಡ್ಬೇಕಿತ್ತು.
ಕಟ್ಟಾಯ್ತು. ಇವತ್ತು ಜ್ಯೂಸ್ ಪಾರ್ಟಿ ಐತೆ. ಜ್ಯೂಸ್ ಪಾರ್ಟಿ? ನಿಂಗೆ ದುಡ್ಡು ಕೊಡ್ಬೇಕಲ್ಲ. ಬೇರೆಯವ್ರ ಕಡೆಯಿಂದ ಜ್ಯೂಸ್ ಪಾರ್ಟಿ ಇವತ್ತು. ತನುಷ್ ಕಡೆಯಿಂದ ಯಾಕೆ? 2 ಲೀಟರ್ ಜ್ಯೂಸ್ ತರ್ತಾರಂತೆ. ಎಲ್ಲರಿಗೂ ಒಂದೊಂದು ಲೋಟ ಒಂದೂವರೆ ಲೋಟ. 2 ಲೀಟ್ರ್ ಜ್ಯೂಸ್ ತಗೊಂಡು ಬಂದು ಎಲ್ಲರಿಗೂ 1.5 ಲೋಟ. ನಾನು ಏನು ಕೊಡ್ಲಿ ಅದ್ರ ಜೊತೆನೆ ತಿನ್ನಕ್ಕೆ. ಅದಕ್ಕೆ ನೀನು ಗೋಲ್ಗಪ್ಪ ಕೊಡ್ಸು. ಅವನಿಗೆ ಹೇಳು ಆ ಥರ 2 ಲೀಟ್ರ್ ಬೇಡ, ಎಲ್ರಿಗೂ 10 ರೂಪಾಯಿ ತಗೊಳ್ಳಿ. ಬ್ರ್ಯಾಂಡೆಡ್ ಜ್ಯೂಸ್ ತಗೊಳ್ಳಿ. ಮತ್ತೆ ಪೆಪ್ಸಿ, ಕೋಕ್, 7 ಅಪ್ 10 ರೂಪಾಯಿ ಬ್ರ್ಯಾಂಡೆಡ್ 12 ರುಪೀಸಿಗೆ ಬರಲ್ಲ, 15 ರುಪೀಸಿಗೆ ಬರಲ್ಲ. ಅವನೇನು ಮಾಡ್ದ 2 ಲೀಟರ್ ತಗೊಂಡಾಗೈತೆ. ಅಲ್ಲಿಗೆ ತಗೊಂಡೋಗಿ ಒಂದು ಪ್ಲಾಸ್ಟಿಕ್ ಲೋಟ ತಗೊಳ್ಳಿ, ಅಲ್ಲೇ ಬಿಟ್ಕೊಳ್ಳಿ, ಕುಟ್ಕೊಳ್ಳಿ. ತಗೊಂಡು ಅಲ್ಲೇ ಇಡ್ತಾರ. ಸೊ ನಮ್ಮಮ್ಮ ರೆಡಿ ಆಗಿದ್ದಾರೆ. ನಮ್ಮಮ್ಮ ನೋಡಿ ಗೈಸ್ ಬೈತಾ ಇದ್ದಾರೆ, ಕೆಲಸ ಮಾಡಿದ್ದೀನಿ ಅಂದ್ಬಿಟ್ಟು. ಬಿಡ ಎಂತ ತಗೊಂಡ್ರೆ ಅಲ್ಲೇ ಚೌಕಿ ತೊಳ್ಕಿ ಅದಕ್ಕೆ ನಮ್ಮಮ್ಮ ಹೊಡೆದಾಕ್ಬಿಟ್ಟೈತೆ. ಕೊಡೋ ಜಗಳ ಬೇಡ. ಏನಾಗಲ್ಲ, ಪಿನ್ನಿಗೆಲ್ಲ ಏನಮ್ಮ ನಿಮ್ದು. ಅಯ್ಯೋ, ಅಲ್ಲೇ ಅಲ್ಲೇ ನಿಂತ್ಕೊಳ್ಳಿ. ನಮ್ಮ ಅಮ್ಮಂಗೆ ಪಿನ್ ಹಾಕೊಡೋದೆಲ್ಲ ನಾನೇ ಗೈಸ್. ಒಂದೇಳೆ ಚಂದ ಒಚ್ಕೋಬಹುದು ಚಳಿ. ನಮ್ಮಮ್ಮ ರೇಷ್ಮೆ ಸೀರೆ ಉಟ್ಕೋಬೇಕಾದ್ರಂತೂ ಬಂದ್ಬಿಡ್ತಾರೆ ಗೈಸ್, ಉಡ್ಸು ಉಡ್ಸು ಅಂತ. ನಾನು ಉಡ್ಸೋದಿಲ್ಲ. ಎಂತೆಂತ ಮಾತಾಡ್ತ ಕಲ್ತಿದ್ಯಾ. ಬಿಟ್ಕೊಡ್ರೆ ಎಲ್ಲಿಂದ ಬಿಟ್ಕೊಡುತ್ತೆ? ಹೆಂಗ್ ಬಿಟ್ಕೊಡುತ್ತೆ? ಬಿಟ್ಕೊಡುತ್ತೆ. ಇಬ್ರು ನಮ್ ಸತಿ ಲೇಟ್ ಆಗುತ್ತೆ. ಬಾರಪ್ಪಾಜಿ, ಅಲ್ಲಿ ನಡೆಯಕ್ಕಾಗಲ್ಲ. ಓ ವಾಟರ್ ಬಾಟಲ್ ಇದೆ ತಗೋ. ಅಷ್ಟು ಬೆಳಗ್ಗೆಯಿಂದ ಹೇಳಿದ್ವಿ. ಅಮ್ಮಮ್ಮ ಒಳ್ಳೆ ಎಂಟರ್ಟೈನ್ಮೆಂಟ್. ಅಮ್ಮಮ್ಮನ ಕ್ಯಾಪ್ಚರ್ ಮಾಡ. ಅಯ್ಯೋ ಅಮ್ಮಮ್ಮ ಮಾಡ್ಬೇಡ ಕಣಪ್ಪ. ಅಮ್ಮಮ್ಮ ಫುಲ್ ಎಂಟರ್ಟೈನ್ಮೆಂಟ್ ಇವತ್ತು. ಈಗ ಅಮ್ಮಮ್ಮ ಅಪ್ಪಾಜಿ ಹತ್ರ ದುಡ್ಡು ಕೇಳತ್ತೆ, ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ. ಆಧಾರ್ ಕಾರ್ಡ್ ಹುಡ್ಕಕ್ ಹೋಗುತ್ತೆ. ಹಾ ಅಮ್ಮ, ನನಗೆ ಒಂದಿನ ಅದು ಫ್ರೀ ಬಸ್ ಇನ್ವೆಂಟ್ ಮಾಡೋರ ಹತ್ರ ಕರ್ಕೊಂಡು ಹೋಗ್ತೀನಮ್ಮ. ಫ್ರೀ ಬಸ್ಸನ್ನ ಇನ್ವೆಂಟ್ ಮಾಡೋರು. ಫ್ರೀ ಬಸ್ ಇನ್ವೆಂಟ್ ಅಲ್ಲ, ಸ್ಕೀಮ್ ನ ಮುಟ್ಟಾಕ್ತವ್ರು ಯಾರು ಅಂತ ಹುಡ್ಕೊಂಡು ಹೋಗ್ಬಿಡಿ. ಯಾಕಾದ್ರೆ ಅದೇ ಫ್ರೀ ಬಸ್ ಅಪ್ಪ. ನಾನು ನಮ್ಮಮ್ಮ ರೆಡಿ ಗಾಯ್ಸ್. ದುಡ್ಡು ಕೊಟ್ಟು ಹೋಗೋದಾದ್ರೆ ಹೋಗಿ ಇರ್ತೀನಿ. ಅಮ್ಮ ಬ್ಯಾಗು ಬ್ಲ್ಯಾಕ್, ನನ್ನ ಬ್ಯಾಗು ಬ್ಲ್ಯಾಕ್. ಆದ್ರೆ ಬ್ರ್ಯಾಂಡ್ ಚೇಂಜ್. ಇದು ಬೆನೆಟೆನ್ನು, ಇದು ಅಡಿಡಾಸ್. ಫೋಟೋ ಏನ್ ತೆಗಿತಾರೆ, ನಮ್ಮಮ್ಮ ಪೋಸ್ ಕೊಡ್ತಾರೆ. ಬಿಟ್ಕೊಡಿ, ಟೈಮ್ ಆಗ್ತದೆ. ಆಮೇಲೆ ಆಮೇಲೆ ಸುಸ್ತಾಗುತ್ತೆ. ದೇವ್ ಬಿಟ್ಕೊಡ್ರಿ, ಲೇಟ್ ಆಯ್ತು. ಲೇಟ್ ಆಗುತ್ತೆ. ದುಡ್ಡು ಕೊಡಿ. ನೋಡಿ ಗೈಸ್, ನಮ್ಮಮ್ಮ ಹೆಂಗ್ ಕೇಳ್ತಾರೆ ನಮ್ಮ ಅಪ್ಪಂದು ದಬಾಯಿಸಿ ದುಡ್ಡು ಕೊಡು ದುಡ್ಡು ಕೊಡು ಅಂತ. ನಾನು ಇವತ್ತಿನ ತನಕ ಒಂದಿನ ನನ್ನ ಸರ್ವಿಸಲ್ಲಿ, ಐ ಮೀನ್ ನನ್ನ ಮ್ಯಾರೇಜ್ ಸರ್ವಿಸಲ್ಲಿ ಒಂದಿನ ನನ್ನ ಹಸ್ಬೆಂಡಿಗೆ ದುಡ್ಡು ಕೊಡು ನಾನು ಊರಿಗೆ ಹೋಗ್ಬೇಕು ಅಂತ ಕೇಳಿಲ್ಲ ಗೈಸ್. ನಿಮ್ ಗಂಡನ ಕೊಡಲ್ವಾ? ಹಾಂ ಕೇಳಿದ್ದೀನಿ, ಯಾವಾಗಲೂ ಒಂದ್ಸಲ ಇಸ್ಕೊಂಡಿದ್ದೆ. ಲಾಸ್ಟ್ ಟೈಮಲ್ಲ 5000. ಐ ಮೀನ್ ನಾನು ಏನಾರು ಹಾಂ ನನಗೆ ಕೊಡ್ತೀಯ ದುಡ್ಡು? ನಿನ್ ಪಾಲಿಂದು ನಾನೇ ಕಟ್ಕೋತೀನಿ. ಸಿಕ್ತಾ? ನಿನ್ ಪಾಲಿಂದು ನಾನೇ ಕಟ್ಕೋತೀನಿ, ನೀನ್ ಕಟ್ಬೇಕಾಗಿರೋದು. ನಾನೇ ಕಟ್ಕೊಡ್ತೀನಿ ಮಗ, ಬಾ. ಕಟ್ಕೊಂಡಾಯ್ತು. ಬಾ ಮಗ, ಕಟ್ಕೊಡ್ತೀನಿ. ನಾನು ನಮ್ಮ ಚಿಂಟುಗೆ ಇವಾಗ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕ್ತಾ ಇದ್ದೆ. ಗಂಟ್ಲೇನು ಹೋಯ್ತು ನಂದು. ಗಂಟ್ಲೆ ನಿನ್ ಗಂಟ್ಲು ಸರಿ ಬಾಯ್. ಇವಾಗ ನಾನು ನಮ್ಮ ಚಿಂಟುಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತಾ ಇದ್ದೀನಿ. ಕಫಾನು ಇಲ್ಲ, ಅದೇನ್ ಕಟ್ಕೋತದು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಕಿರ್ಚಾಡಿದೆಯಲ್ಲೋ ಪ್ಲೇ ಗ್ರೌಂಡ್ ಅಲ್ಲಿ. ಸರಿ ಹೋಗಿತ್ತು. ದೊಡ್ಡವನಾಗ್ತಾ ಇದೀಯಾ, ಅದಕ್ಕೆ ಮೆಚೂರ್ ಆಗ್ತಾ ಇದೀಯಾ. ಇವಾಗ ನಮ್ಮ ಚಿಂಟು ಸ್ಕೂಲಿಗೆ ಮೇಡಮ್ಗೆ ನಾನು ಮೆಸೇಜ್ ಹಾಕ್ಬೇಕು, ಸೇಯಿಂಗ್ ದಟ್
ನಾನು ನಮ್ಮ ಚಿಂಟು ಔಟ್ ಆಫ್ ಸ್ಟೇಷನ್, ವಿ ಆರ್ ನಾಟ್ ಕಮಿಂಗ್ ಸ್ಕೂಲ್ ಅಂತ. ಅಲ್ಲ ಚಿಂಟು? ನೋಡಿ ಗೈಸ್, ಇಷ್ಟು ದಿನ ಮಳೆ ಬಂದು ರಜಾ ಸಿಗ್ತಾ ಇತ್ತು. ಈಗ ನಾವು ಇಲ್ಲಿಗೆ ಊರಿಗೆ ಬಂದಿದ್ದೀವಿ, ರಜಾ ಇಲ್ಲ, ಸ್ಕೂಲ್ ಸ್ಟಾರ್ಟ್ ಆಯ್ತು. ಬರೀ ಉಲ್ಟಾ ಗೈಸ್, ನನ್ನ ಲೈಫಲ್ಲಿ ನಡೆಯೋದೆಲ್ಲ ಉಲ್ಟಾ. ಐ ಹೇಟ್ ದಿಸ್ ಲೈಫ್. ವಾಟ್ ಯು ಸಿ ಮಗ? ಸ್ಕೂಲ್ ಸ್ಟಾರ್ಟ್ ಆಯ್ತು. ಬರ್ಬೇಕಾಯ್ತು, ಹೋದ್ವಾ ಕ್ಲಾಸ್ ರೂಮ್ ಬರ್ಬೇಕಾಯ್ತು ನೀವು. ಸ್ಕೂಲ್ ಸ್ಟಾರ್ಟ್ ಆಗಿರೋದು ಯಾಕೆ ಬಂದಾಗ ಇದು ಆಧಾರ್ ಕಾರ್ಡ್ ಏನಾಗ್ತದೆ? ಮತ್ತೆ ಆಧಾರ್ ಕಾರ್ಡ್ ಗೊತ್ತಾ? ಅಮ್ಮ ತಗೊಳ್ಳಿ ಆಧಾರ್ ಕಾರ್ಡು. ಇಲ್ಲಾಂದ್ರೆ ನಾನು ಬಸ್ ಚಾರ್ಜ್ ಹಾಕೊಂಡು ಕರ್ಕೊಂಡು ಹೋಗಲ್ಲ, ಅಲ್ಲೇ ಇಳಿಸ್ಬಿಟ್ಟು ಹೋಯ್ತೀನಿ. ನೀವೇನು ಹಾಕ್ಬೇಡ ಬರ. ಬಾಯ್ ಚಿಂಟು, ಲವ್ ಯು, ಬಾಯ್. ಎಲ್ಲಿ ಬಿಡ್ಬೇಕಾ? ಬಸ್ ಸ್ಟ್ಯಾಂಡ್ಗೆ ಬಿಡ್ಸ್ಕೊಂಬತ್ತೀನಿ ಕಣ. ಬಸ್ ಸ್ಟ್ಯಾಂಡ್ಗೆ? ಹಾ, ಬಸ್ ಸ್ಟ್ಯಾಂಡ್ಗೆ ಬಿಡಿಸ್ಕೊಳ್ಳಿ, ನಾ ಬರ್ತಾ ಇರ್ತೀನಿ. ಹ್ಞೂ ಬರ್ತಾ ಇಲ್ಲ. ಎಷ್ಟು ತೆಗೆದು ಅಪ್ಪ ಇದು ಫೋನು ಏನ್ ಬೇಡ ಬರ್ತೀನಿ. ನಾನು ವಿಜಯ ಬ್ಯಾಂಕ್ ರೋಡಲ್ಲಿ ಬರ್ತಾ ಇರ್ತೀನಿ. ಏನ್ ಇಬ್ರು ಕೂತ್ಕೊಳಕ್ಕಾಗತ್ತಾ? ಅಲ್ಲಮ್ಮ, ಯಾರು ಸಣ್ಣ ಕಮಿಟ್ ರೋಡ್ ಬೇಡ. ಶಾಣಿ ಕಮೆಂಟ್ ರೋಡಲ್ಲಿ ಬರ್ಲಾ? ಬಾಯ್ ಮಗ, ಬಾ ಬಾಪು. ಹಾ, ಬೇಗ ಬರ್ತೀನಿ. ಆದ್ರೆ ಏನಾದ್ರೂ ಬೇಡ. ಹುಷಾರು. ಹಾ, ಯಾವ್ದಪ್ಪ ನಿನ್ ಫೇವ್ರೇಟು? ಹಾ ಹಾ, ಯಾವ್ದು ಹೆಸರೇನು? ಬೂಮರ್ಗ. ಹಾ, ಬಾಯ್. ಹಾ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಸ್ವಲ್ಪನೂ ಮಳೆ ಬರ್ತಾ ಇಲ್ಲ ಗೈಸ್, ಫುಲ್ ಡ್ರೈ ಇದೆ. ಎಷ್ಟು ಬಿಸಿಲಿದೆ ಗೊತ್ತಾ? ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಸೊ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ಕೋಬೇಕು ಅಂತ ಮಾಡಿದ್ವು. ಅಲ್ಲಿ ನೋಡಿದ್ರೆ ಬಸ್ಸೇ ನಿಲ್ಲಿಸಲಿಲ್ಲ. ಆಮೇಲೆ ನಾವು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿದ್ವು, ಅಥವಾ ನವೋದಯ ಸರ್ಕಲ್ಗೇನೋ ಹೋಗಿದ್ವು. ಹಾಗಾಗಿ ಇವತ್ತು ಹೊಸ ಬಸ್ ಸ್ಟ್ಯಾಂಡಿಗೇನೆ ಬಿಡಿಸ್ಕೋತಾ ಇದ್ದಾರೆ. ಹಾಂ, ಮತ್ತಿನ್ನೇನು ವಿಷಯ? ಸೊ ನೀವೆಲ್ಲ ಕೇಳ್ತೀರಾ, ಅಕ್ಕ ಮನೇಲಿ ಕಾರಿದೆ, ಏನಕ್ಕೆ ನಿಮ್ಮಪ್ಪ ಬಸ್ಸಲ್ಲಿ, ಏನಕ್ಕೆ ನಿಮ್ಮಪ್ಪ ಬೈಕಲ್ಲಿ ಬಿಟ್ಕೊಡ್ತಿದ್ದಾರೆ ಅಂತ. ಸೊ ಆ ಕಾರ್ನ ತೆಗ್ದು ನಿಲ್ಸೋಕ್ಕೆ ನಮ್ಮಪ್ಪಂಗೆ ಕಷ್ಟ ಗೈಸ್. ನಮ್ಮ ರೋಡಲ್ಲಿ ಅಗ್ಲ ರೋಡ್ ಇಲ್ಲ ಅಲ್ಲ, ಸೊ ಅದನ್ನು ರಿವರ್ಸ್ ತೆಗೆದು ಎಲ್ಲ ನಿಲ್ಲಿಸೋ ಅಷ್ಟೊತ್ತಿಗೆ ಸಾಹಸ ಮಾಡಬೇಕು. ನಮ್ಮಪ್ಪಂಗೆ ಅಷ್ಟೊಂದು ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಅವರು ಸಾಮಾನ್ಯವಾಗಿ ಕಾರ್ನ ತೆಗಿಯೋದೇ ಅಪರೂಪ. ಸೋಮಾರಿಕಟ್ಟೆ ನಂಬರ್ 1 ನಮ್ಮಪ್ಪ. ನಮ್ಮ ಚಿಂಟು ಅವ್ರ ಪಪ್ಪ ಮೆಸೇಜ್ ಹಾಕಿದ್ದಾನೆ, ಶಾಲಾ ಕಾಲೇಜುಗಳು ಪ್ರಾರಂಭ. ಸೊ ಆ ಮೆಸೇಜ್ನ ನಮ್ಮ ಚಿಂಟುಗೆ ಹಾಕಿದ್ದಾನೆ, ಅಂದರೆ ಈಗ ಹೋಗಿದೀಯಾ, ಸ್ಕೂಲ್ ಸ್ಟಾರ್ಟ್ ಆಯಿತು ಬಾ ಅಂತ ಅರ್ಥ. ನೋಡಿ ಗೈಸ್, ನಮ್ಮಪ್ಪ ಬರ್ತಾ ಇದ್ದಾರೆ ನಮ್ಮಮ್ಮನ್ನ ಬಿಟ್ಬಿಟ್ಟು. ಈಗ ನಾನು ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಯಾಕೆ ನಿಮ್ಮಪ್ಪ ಕಾರಲ್ಲಿ ಬಿಡ್ತಾ ಇಲ್ವಲ್ಲ ಅಂತ. ಅಪ್ಪಾಜಿ ಮತ್ತೆ ಯಾಕೆ ತೆಗಿಲಿಲ್ಲ ಕಾರ್ನ? ಓಹೋ, ಹಂಗೇನೆ. ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್. ಬಸ್ ಇದೆಯಾ? ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ
ಹೋಗ್ಬೋದು. ಎಲ್ಲಿ ಭಾಗ್ಯಲಕ್ಷ್ಮಿ ದುಡ್ಡು ಯಾರು ಕೊಡೋರು? ಬಸ್ ಚಾರ್ಜು ಮತ್ತೆ ಅಲ್ಲಿ ಸೀರೆ ಹೇಳಿದ್ದೀನಿ ಸಿದ್ದರಾಮಯ್ಯಂಗ. ನಾನು ನಮ್ಮಮ್ಮ ಬಸ್ ಸ್ಟ್ಯಾಂಡ್ ರೀಚ್ ಆದಾಗ ಹತ್ತತ್ರ 8:45 ಆಗಿತ್ತು. ವೆಯ್ಟ್ ಮಾಡಿ ಮಾಡಿ ಸಾಕಾಗ್ತಾ ಇದೆ. ಒಂದು ಬಸ್ಸು ಇಲ್ಲ. ನೋಡಿದ್ರೆ ಬ್ಯಾಂಗ್ಳೂರ್ ಸೈಡಿಗೆ ಬೇಜಾನ್ ಬಸ್ಸು, ಹಾಸನ್ ಸೈಡಿಗೆ ಬೇಜಾನ್ ಬಸ್ಸು, ಆದ್ರೆ ಮೈಸೂರ್ ಕಡೆಗೆ ಒಂದು ಬಸ್ಸು ಇಲ್ಲ. ಕೊನೆಗೂ ಒಂದ್ ಬಸ್ ಬಂತು. ಅದಕ್ಕಂತೂ ರಶ್ಶು. ಪಕ್ಕದಲ್ಲಿ ವಿಂಡೋ ಸೈಡ್ ಇಂದ ಬಂದೆಲ್ಲ ಸೀಟ್ ರಿಸರ್ವ್ ಮಾಡ್ತಾ ಇದ್ದಾರೆ. ನನಗಂತೂ ಕೆಟ್ಟ ಕೋಪ ಬಂದು ಜಗಳ ಆಡ್ಬಿಟ್ಟಿದೀನಿ ಗೈಸ್. ಹೌದು, ನಾನು ಎಷ್ಟು ಕಷ್ಟಪಟ್ಟು ಬಂದು ಬಸ್ ಹತ್ಕೊಂಡ್ರೆ ಆ ಸೀಟ್ ನಂದು ಅಂತ ಕಿಟಕಿಲಿ ನಿಂತ್ಕೊಂಡು ಒಂದೊಯ್ಯ ಕೂಕೋತಾ ಇದ್ದಾನೆ. ಹೋಗಯ್ಯ, ನಾನ್ ಫಸ್ಟ್ ಬಂದಿರೋದು, ನಾನು ಕಷ್ಟಪಟ್ಟು ಬಸ್ ಹತ್ತಿದ್ದೀನಿ, ನಾನ್ ಬಿಡಲ್ಲ ಅಂತ ಹೇಳ್ದೆ ಗೈಸ್. ನೋಡಿ ಗೈಸ್, ನಮ್ಮ ಅಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ. ಓ ಮೈ ಗಾಡ್, ಇದು ಶೃಂಗೇರಿ ಬಸ್ಸ. ಹೇಳ್ಕೊಳಕಷ್ಟೇ ಶೃಂಗೇರಿ ಬಸ್ಸು ಗೈಸ್. ಎಷ್ಟು ನಿಧಾನಕ್ಕೆ ಬಂದ್ರು ಗೊತ್ತಾ ದೇವ. ಒಳ್ಳೆ ಶಟಲ್ ಗಾಡಿ ಬಂದಂಗೆ ಬಂತು ಈ ಬಸ್ಸು ನಮ್ಮದು. ನಮ್ಮಮ್ಮ ಇಳಿತಾ ಇದ್ದಾರೆ, ಗಾಬರಿಯಾಗಿ ಹೋಗಿದ್ದಾರೆ ನಮ್ಮಮ್ಮ. ನನ್ನ ಮಗಳು ಎಲ್ಲೋದ್ಲಪ್ಪ ಅಂತ. ಅಂತೂ ಇಂತೂ ನಾನು ನಮ್ಮಮ್ಮ ಮೈಸೂರಿಗೆ ಬಂದ್ವು. ಈಗ ಟೈಮ್ 12 ಗಂಟೆ 8 ನಿಮಿಷ ಆಗಿದೆ ಗೈಸ್. ಇಷ್ಟೊತ್ತಾಯಿತು ಬರೋ ಅಷ್ಟರಲ್ಲಿ. ಬನ್ನಿ ಟೈಮ್ ತೋರಿಸ್ತೀನಿ ನೋಡಿ ಗೈಸ್. ಟೈಮು 12 ಗಂಟೆ 9 ನಿಮಿಷ. ಸಿಟಿ ಬಸ್ಸಲ್ಲಿ ಹೋದ್ರೆ ಲೇಟ್ ಆಗ್ಬಿಡತ್ತೆ. ಹಾಗಾಗಿ ಅಲ್ಲಿ ₹1 ಫಿಕ್ಸ್ಡ್ ಆಟೋ ಇರುತ್ತೆ. ಅದು ಸೇಫ್ಟಿ ಸಹ ಇರುತ್ತೆ. ಆ ಆಟೋದಲ್ಲಿ ಹೋಗೋಣ ಅನ್ಕೊಂಡ್ವು. ಆದ್ರೆ ಅದು ತುಂಬಾನೇ ಕ್ಯೂ ಇತ್ತು ಗೈಸ್. ಹಂಗಾಗಿ ನಾವು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಆಟೋ ಹೋಗ್ತಾ ಇತ್ತು. ಅವ್ರು ಬರ್ತೀನಿ ಅಂದ್ರು. ಸೊ ಆ ಆಟೋಗೆ ಹತ್ಕೊಂಡ್ವು. ನಾನು ಯಾತ್ರಿ ನಿವಾಸಿ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಆಟೋ ಹತ್ತಿದ್ರೆ ಅವರಿಗೆ ಅದು ಸಿಗ್ತಾನೆ ಇಲ್ಲ ಗೈಸ್. ಅವ್ರು ನೋಡಿದ್ರೆ ನನಗೆ ಅಲ್ಲಿ ಯಾವುದೋ ಅಂಬಾರಿ ಅಂತೆ, ಅಲ್ಲಿ ಕರ್ಕೊಂಡು ಹೋದ್ರು. ಆದ್ರೆ ನಂಗೆ ಅಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಸ್ಯಾರೀಸ್ ಇಷ್ಟ ಆಗಿಲ್ಲ ಅಂತ ಅಲ್ಲ. ನಾನು ಈ ಸಲ ಫಿಕ್ಸ್ ಆಗಿದ್ದೆ, ನಾನು KSIC ಸರ್ಟಿಫೈಡ್ ಮೈಸೂರು ಸಿಲ್ಕ್ ಸ್ಯಾರಿನೇ ತಗೋಬೇಕು ಅಂತ. ಆದ್ರೆ ಈ ಶಾಪಲ್ಲಿ ಅದು ಇರ್ಲಿಲ್ಲ. ಇಲ್ಲಿ ಬರೀ ಮೈಸೂರು ಸಿಲ್ಕ್ ಸ್ಯಾರೀಸ್ ಇತ್ತು. ಅದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸೇ ಅಂತೆ. ಬಟ್ ನನಗ್ ಬೇಕಾಗಿದ್ದು ಸರ್ಟಿಫೈಡ್ ಮೈಸೂರು ಸಿಲ್ಕ್ ಸ್ಯಾರಿ. ಹಂಗಾಗಿ ನಾನು ಈ ಶಾಪಲ್ಲಿ ತಗೊಂಡಿಲ್ಲ. ₹3,300ಇಂದ 40,000ವರೆಗೂ ಸಿಗುತ್ತೆ. 10,000 ಅಂಡೆ ಬೋದು. ಕೂತ್ಕೊಳ್ಳಿ, 4 ವೆರೈಟಿ ತೋರಿಸ್ತೀನಿ ನೋಡಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಇದೆಲ್ಲ 3 ಪ್ಯೂರ್ ಮೈಸೂರು ಸಿಲ್ಕ್ ಮತ್ತೆ ಇದೆಲ್ಲ ಬೇಸಿಕ್ ಕಾಸ್ಟು. ನಿಮಗೆ ಹೈ ಕ್ವಾಲಿಟಿ ಥ್ರೆಡ್, ಹೈ ಕ್ವಾಲಿಟಿ ಇವರಲ್ಲಿ ಬೇಕು ಅಂತ ಹೇಳಿದ್ರೆ 20,000 ಮೇಲೆ. ತೋರಿಸಿ ನೋಡಿ. ಇದು ಸರ್ಟಿಫೈಡಾ? ಸಿಲ್ಕ್ ಮಾರ್ಕ್ ಇರುತ್ತೆ. ಅದೇ KSIC ಸರ್ಟಿಫೈಡ್. KSIC ಅಂದ್ರೆ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಇಲ್ಲಿ ಸಿಗಲ್ಲ ಸರ್. ನಂಗೆ KSIC ಇದೆ ಬೇಕು. ಫ್ಯಾಕ್ಟ್ರಿಗೆ ಹೋಗ್ಬೇಕು, ಅಲ್ಲೇ ಸಿಗೋದು, ಇನ್ನೆಲ್ಲೂ ಸಿಗಲ್ಲ. ಇಲ್ಲಾಂದರೆ KR ಸರ್ಕಲ್ ಅಲ್ಲೊಂದು ಅಂಗಡಿ ಇದೆ. ಇದು KSIC ಅಲ್ಲ, ಹೇಳ್ಬಿಟ್ಟಿದ್ವಿ. ಇಲ್ಲಿ ನಿಮ್ಮ ಹತ್ರ ಇಲ್ವಾ? ಫ್ಯಾಕ್ಟ್ರಿ ಬಿಟ್ಟು ಬೇರೆ ಕಡೆ ಎಲ್ಲೂ ಮಾರಂಗಿಲ್ಲ ಮೇಡಮ್. KSIC ನಾ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಕರ್ಕೊಬನ್ನಿ ಅಂದೆ, ಅವ್ರು ಇಲ್ಲೇ ಅಂತ ಕರ್ಕೊಂಡ್ಬಂದ್ರು. ಇದು ಪ್ಯೂರ್ ಸಿಲ್ಕೇನೆ, ಬಟ್ KSIC ಇದು ಅಲ್ಲ, ಹೇಳ್ಬಿಟ್ಟಿದ್ವಿ. ಬೇರೆ ವೆರೈಟೀಸ್ ತೋರಿಸಿ, ಕಾಂಟ್ರಾಸ್ಟ್ ಇಂದ ಏನಾದ್ರು ಇದ್ರೆ. ಇದರಲ್ಲಿ ಇದೆಲ್ಲ ಅಬೌಟ್ 20,000. ಅದೇ ಬೇಕು ಅಂದರೆ KR ಸರ್ಕಲ್ ಇಲ್ಲ. ಅದೇ ಯಾತ್ರಿ ನಿವಾಸ್ ಅದೆಲ್ಲ ಏನೂ ಇಲ್ಲ ಮೇಡಮ್. KR ಸರ್ಕಲ್ ಹತ್ರ ಹೋಗಿ ಮುಂದ್ಗಡೆ ಸರ್ಕಲ್ ಇದೆ, ಅದ್ರ ಪಕ್ಕದಲ್ಲೇ KSIC ಶಾಪ್ ಇದೆ. ಅಲ್ಲೆಲ್ಲ ಸೆಲೆಕ್ಟೆಡ್ ಜಾಸ್ತಿ ಪೀಸ್ ಇರಲ್ಲ, 15ರಿಂದ 20 ಪೀಸ್ ಇರುತ್ತೆ. ಇಷ್ಟ ಆದರೆ ತಗೊಳ್ಳಿ, ಬಟ್ 100%. ಇಲ್ಲಾಂದರೆ ಫ್ಯಾಕ್ಟ್ರಿಗೆ ಹೋಗಿ. SD ಕೋಟೆ ಹತ್ರ ಫ್ಯಾಕ್ಟ್ರಿ ಇದೆ. ಇಲ್ಲಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ. ಒಂದು ₹50 ₹60 ತಗೊಳ್ತಾರೆ. ಅಲ್ಲಿ ಹೋಗಿ ಅಲ್ಲಿ ನೋಡಿ ನಿಮ್ಗೆ ಇಷ್ಟ ಆದರೆ ಅಲ್ಲೇನಿದ್ರೆ ಅಬೌಟ್ 20,000 ಅದರ ಒಳಗಡೆ ಬರಲ್ಲ. ಇನ್ನೊಂದು ಪ್ಲೈನ್ ಬಾರ್ಡರ್ ತೋರಿಸೋದ್ನಲ್ಲ, ಅದೆಲ್ಲ 25,000 ಮೇಲೇನೆ ಅಷ್ಟು.
ತಗೊಂಡ್ರೆ ಒಂದು 25-30-35 ಸಾವಿರ ಬೇಕು. 10,000, 8,000, 15,000 ಅದೆಲ್ಲ ಸಿಗಲ್ಲ. ಇದೆಲ್ಲ ಏನು ರೇಟು? ಅದೆಲ್ಲ 20 ಮೇಲೆ, 18-20 ಮೇಲೆ. ನಮ್ಮದು ಸಿಲ್ಕ್ ಮಾರ್ಕ್ KSIC ಅಲ್ಲ. ಹೇಳ್ಬಿಟ್ಟು ಕೊಟ್ಟರೆ ಒಳ್ಳೆಯದು. ಹೌದಾ? ನೋಡೋಣ ಒಂದ್ಸಲ, ಒಳ್ಳೆ ಚೆನ್ನಾಗಿತ್ತಲ್ಲ. ಇವಾಗ ನಾವು ಕಷ್ಟಪಟ್ಟು ಹುಡುಕೊಂಡು ಯಾತ್ರಿ ನಿವಾಸ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಅಲ್ಲಿ KSIC ಔಟ್ಲೆಟ್ ಇದೆ. ಸೊ ಬನ್ನಿ ಇವಾಗ ನೋಡೋಣ ಇಲ್ಲಿ ಏನಿದೆ ಏನಿಲ್ಲ ಅಂತ. ಸ್ಯಾರಿ ಬಂದಿಲ್ವಾ? ಇವತ್ತು ಬರುತ್ತೆ ಅಂತ ಹೇಳಿ ಸಂಜೆ ಫ್ಯಾಕ್ಟ್ರಿಲಿ ಇದೆಯಾ? ಎಲ್ಲಿ ಬಂದಿದೆ ಸ್ಯಾರೀಸ್ ಇವತ್ತು? ನಮ್ಗೆ ಕೊಡ್ತಾರೆ, ಸಂಜೆ ಕೊಡ್ತಾರೆ. ನಾನು ಈ ಸ್ಯಾರಿ ತೆಗೆದು ಯಶು ಕಾಂಬಿನೇಷನ್ ಬೇಕಲ್ವಾ? ಕಾಂಬಿನೇಷನ್ ಒಂಚೂರು ಅರ್ಧಂಬರ್ಧ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ. ಏನು ಪ್ರೈಸ್ ಇದೆ ಮ್ಯಾಮ್ ಇದು? 36 to 50. ಹೌದು, ಬೇರೆ ಥರ. ಕಲರ್ಸ್ ಇಲ್ವಾ? 2D ಇದೇನು ಪ್ರೈಸ್ ಇದೆ? 83 ಆಗುತ್ತೆ. 83. ಗೈಸ್ ಇಲ್ಲಿ ಸ್ಯಾರಿ ನೋಡ್ತಾ ಇದ್ರೆ ನಿಜ ಹೇಳ್ಬೇಕು ಅಂದ್ರೆ ಎಲ್ಲಾ ಸ್ಯಾರೀಸು ಚೆನ್ನಾಗಿದೆ. ಆದ್ರೆ ನಿಜ ಹೇಳ್ತೀನಿ, ನಮ್ಮ ಬಡ್ಜೆಟ್ಟಿಗಂತೂ ಸ್ಯಾರೀಸ್ ಇಲ್ವೇ ಇಲ್ಲ ಗೈಸ್. ಮಿನಿಮಮ್ ಸ್ಟಾರ್ಟ್ ಆಗೋದೇ 18,500 ಇಂದ ಅಂತೆ. ಅದು ಈ ಔಟ್ಲೆಟ್ ಅಲ್ಲಿ ಆ ರೇಂಜಿನ ಸ್ಯಾರೀಸು ಇಲ್ಲ. ಆ್ಯಂಡ್ 20,000 ಸ್ಯಾರೀಸು ಇರುತ್ತಂತೆ. ಈ ಔಟ್ಲೆಟ್ ಅಲ್ಲಿ ಅದೂ ಇಲ್ಲ. ಇಲ್ಲಿ ಮಿನಿಮಮ್ ಸ್ಟಾರ್ಟ್ ಆಗಿದ್ದು ಅಂದರೆ ನಾನು ಫಸ್ಟ್ ಗ್ರೀನ್ ಕಲರ್ ಸ್ಯಾರಿ ಕೇಳಿದೆ ಅಲ್ಲ, 37,000. ಸೊ ಅದೇ ಮಿನಿಮಮ್ ಪ್ರೈಸಿನ ಸ್ಯಾರಿ. ಸೊ ನಾನು ಇದಾಗಲ್ಲ, ಬೇರೆ ಔಟ್ಲೆಟ್ಟಿಗೆ ಹೋಗೋಣ. ಲೈಕ್ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಅಲ್ಲಿ ತುಂಬ ವೆರೈಟೀಸ್ ಇರುತ್ತಂತೆ ಇದ್ದಿದ್ರಲ್ಲಿ ಇಲ್ಲಿ ಕಂಪೇರ್ ಮಾಡಿದ್ರೆ. ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ, ಹಾಗಾಗಿ ಅಲ್ಲಿಗೀಗ ಹೊರಡ್ತಾ ಇದ್ದೀನಿ. ಎಷ್ಟಿದು? 51. ಎಲ್ಲ ಒಂದ್ಸಲ ಒಂದು ರೌಂಡ್ ನೋಡಿ ಬಂದಿದ್ದೀರಲ್ಲ. ಹೌದಾ? ಅಂದ್ರೆ ಎಲ್ಲಿ ಅಂದ್ರೂ ಗೊತ್ತಿರಲ್ಲ, ಸ್ಟಾಕ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕು ಅಂತ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಯಾತ್ರಿ ನಿವಾಸ್ ಔಟ್ಲೆಟ್ ಇಂದ ನಾವು ಆಕ್ಚುಯಲ್ ಸಿಲ್ಕ್ ಸ್ಯಾರಿ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇದೆ ಅದು. ಇದು HD ಕೋಟೆ ರೋಡ್ ಅಲ್ಲಿ ಸಿಗತ್ತೆ ನಿಮಗೆ. ಇದು ಬಂದು ಮಾನಂದವಾಡಿ ರಸ್ತೆ ಅಲ್ಲಿದೆ. ಎಲ್ರು ಇಲ್ಲೇ ಬಂದಿದ್ರು. ಬನ್ನಿ ಒಳಗಡೆ ಬನ್ನಿ. ಬನ್ನಿ ನಾನು ಬನ್ನಿ ನಿಂಗ ಹೇಳಿಲ್ಲ ನಾನೇ ಸೈಡ್ ಕೊಡಿ ಅಮ್ಮ, ಸೈಡ್ ಕೊಡಿ. ಚೆನ್ನಾಗಿರೋ ಸ್ಯಾರಿ ಕೇಳಬೇಡಿ. ಹೌದು, ಪರ್ಪಲ್ಲು ಮತ್ತು ಲೈಟ್ ಕಲರ್ ಅಂತ ಇದೆಯಲ್ಲ. ಮ್ಯಾಮ್ ಇದೇನಿದೆ ಪ್ರೈಸು? ಎಕ್ಸ್ಕ್ಯೂಸ್ ಮೀ, ಅದೇನಿದೆ ಪ್ರೈಸು? 56,500. ಮತ್ತು ಇನ್ನೊಂದು ಲೈಟ್ ಕಲರ್ ಇದೆ, ಮತ್ತು ಇದೊಂದು ಕಾಂಟ್ರಾಸ್ಟ್ ಅಲ್ಲಿ ಇದೆಯಾ? ಕಾಂಟ್ರಾಸ್ಟ್ ಇಲ್ಲ ಮೇಡಮ್. ಅಲ್ಲಿ ಇದೆಯಲ್ಲ ಅದು? ಮೇಡಮ್ ಇನ್ನೊಂದು ತೊಗೊಂಡೋಗ್ಬೇಡಿ, ಇಲ್ಲೇ ಹೋಗಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಇದೇನು ಪ್ರೈಸ್ ಇದೆ ಮ್ಯಾಮ್? ಅದು 28 ಕೊಡ್ತಾರೆ. ಒಂದೇ ಒಂದು ನಿಮಿಷ ಮೇಡಮ್. ಲಾಸ್ಟ್ ಟೈಮ್ ಇದೆ ಕಲರ್ ಸ್ವಲ್ಪ. ಇದು ನೋಡಿ, ಒಂದು ನಿಮಿಷ ಮೇಡಮ್ ಕೊಡ. ಮೇಡಮ್ ಮೇಡಮ್ ತಗೊಂಡು ಹೋಗ್ಬಿಡಿ ಅಂದ್ರೆ ತಗೊಂಡು ಹೋಗ್ತೀರಲ್ಲ ಮೇಡಮ್, ಏನು ಹೇಳೋಣ. ಬೇಗ ನೋಡಿ, ಒಂದು ನಿಮಿಷ ಇರಿ, ಒಂದು ನಿಮಿಷ ಕೊಡಿ, ಸ್ಯಾರಿ ಕೊಡಿ. ಬನ್ನಿ. ಬ್ಲೌಸ್ ಇದೆಯಾ ಇದು? ಎಲ್ಲ ವಿತೌಟ್ ಬ್ಲೌಸ್ ಮೇಡಮ್. ವಿತ್ ಬ್ಲೌಸ್ ಇರೋದು ಯಾವುದಿದೆ? ವಿತ್ ಬ್ಲೌಸ್ ಯಾವುದೂ ಇಲ್ಲ, ಎಲ್ಲ ವಿತೌಟ್. ಇದೇನು ಪ್ರೈಸ್ ಇದೆ? ಇದು 18,500. ಇದೊಂದಿರಲಿ. ಇದು ಬೇಡ ಅಲ್ಲ? ಹಾಂ ಹಾಂ.
18,000. ಸೆಲೆಕ್ಷನ್ ಆಗಿದೆ ಮೇಡಮ್. ಬ್ಲೂನಾ? ಸರ್ ಬನ್ನಿ, ನಿಮ್ಮ ನೇಮು ಫೋನ್ ನಂಬರ್ ಹೇಳಿ ಬಿಲ್ ಹಾಕೋಣ. ಹೌದಾ? ತೋರಿಸ್ತೀರಾ ಸ್ವಲ್ಪ ಸ್ಯಾರೀಸ್? ಯಾವ ರೇಂಜಲ್ಲಿ ನೋಡ್ತೀರಾ? 20,000, 15,000 1000. 18 ಸ್ಟಾರ್ಟ್. ಸರಿ, 18ಇಂದನೇ ತೋರಿಸಿ. ಇದು ಯಾವ್ದಾರ ಬೇಕಾ? ಇದೊಂದಿರಲಿ ನೋಡೋಣ. ಇದು ಬೇಡವಾ? ವಿಡಿಯೋ ಕಾಲ್ ಇದೆ, ಕಟ್ ಮಾಡಿಬಿಡಿ ಮೇಡಮ್. ದಪ್ಪ ಎಳೆ ಎಕ್ಸ್ಟ್ರಾ ಥ್ರೆಡ್ಡು ನೋಡ್ದು, ದಪ್ಪ ಎಳೆ, ಸಣ್ಣ ಎಳೆ ಅದೆಲ್ಲ ಬಂದೇ ಬರುತ್ತೆ. ಅದೇ ಅಲ್ಲ, ಒಂದು ನಿಮಿಷ ಓಕೆನಾ? 28 ರೆಡ್ ಇಲ್ಲ ಮೇಡಮ್, ಪಿಂಕ್ ಇದೆ ಕೊಡಲಾ? ಬನ್ನಿ, ಅಲ್ಲಿ ನಿಮ್ಮ ನೇಮು ಫೋನ್ ನಂಬರ್ ಹೇಳಿ ಬಿಲ್ ಮಾಡಿ. ಬನ್ನಿ, ಇದೊಂದು ಹಾಗೆ ಬಿಲ್ ಹಾಕೋಕ್ಕಲ್ಲೇ. ಇದು ಏನದು ಡೀಟೇಲ್ಸ್ ಎಲ್ಲ ಏನಾದರೂ ಇದೆಯಾ? ಇದು ಏನು ಹೇಳಿ? ಏನೋ ಸಿಲ್ವರ್ ಇರುತ್ತೆ ಅದೆಲ್ಲ ಹೇಳ್ತಾರೆ. ಅದೆಲ್ಲ ಡೀಟೇಲ್ಸ್ ಇರಲ್ಲ ಮೇಡಮ್. ಬೇಕು ಅಂದರೆ ಒಳಗಡೆ ನೀವು ವಿಸಿಟ್ ಮಾಡ್ಬೋದು, ಅಲ್ಲಿ ಕೇಳ್ಕೊಂಡು ಬನ್ನಿ. ಅಲ್ಲಿ ಫೋನ್ ನಂಬರ್ ಹೇಳಿ ಬಿಲ್ ಹಾಕ್ಕೊಡ್ತಾರೆ. ಬನ್ನಿ. 20 ಕಾರ್ಡ್ಸ್ ಇದೆಲ್ಲ. ಡಿಸ್ಕೌಂಟ್ಸ್ ಎಲ್ಲ ಏನೂ ಇಲ್ವಾ? 10% ಡಿಸ್ಕೌಂಟ್. ಇದು ತೊಗೊಂಡೋಗಿ ಕೊಡೋದಾ ಅಥವಾ ಸ್ಯಾರಿ ಆಮೇಲೆ? ಹೌದು, ಕಮ್ಮಿ ಅನ್ನೋದೇ ಇಲ್ಲ. ಅದು ಬೇರೆ, ಇದು ಮಾರ್ಕ್ ಇಲ್ಲ, ಅಪ್ರೂವ್ಡ್ ಇರಲ್ಲ. ಅಂತೂ ಇಂತೂ ನಾನು ಇಷ್ಟಪಟ್ಟಂಗೆ KSIC ಸರ್ಟಿಫೈಡ್ ಮೈಸೂರು ಸಿಲ್ಕ್ ಸ್ಯಾರಿನೇ ಈ ಸಲ ತಗೊಂಡಿದ್ದೀನಿ. ತುಂಬ ಖುಷಿ ಆಯಿತು. ಸೊ ಅಲ್ಲಿಂದ ನಾವು ದೇವರಾಜ್ ಅರಸ್ ರೋಡಿಗೆ ಬಂದ್ವು. ಯಾಕೆ ಅಂದರೆ ನಮ್ಮಮ್ಮ ಇಲ್ಲಿ ಇನ್ನೊಂದು ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ನೋಡಬೇಕು ಅಂದರು. ಹಾಗಾಗಿ ಅಲ್ಲಿ ಡ್ಯಾಸಲ್ ಶಾಪ್ ಕಾಣಿಸ್ತಾ ಇದೆ ಅಲ್ಲ, ಸೊ ನಾನು ಮ್ಯಾಕ್ಸಿಮಮ್ ಬಟ್ಟೆ ತಗೊಂಡಿರೋದೆ ನಾನು ಡ್ಯಾಸಲ್ಸಲ್ಲಿ. ನಾನು PUC ಮಾಡಿದ್ದೆಲ್ಲ ಮೈಸೂರಲ್ಲೇ ಅಲ್ವಾ, ಹಾಗಾಗಿ ನಾವು ಶಾಪಿಂಗ್ ಎಲ್ಲ ಇಲ್ಲೇ ಬರ್ತಾ ಇದ್ವು. ನಮ್ಮಮ್ಮ ಫ್ಯಾನ್ಸಿ ಸ್ಯಾರಿ ತೊಗೋಬೇಕಂತೆ ಗೈಸ್, ಅದಕ್ಕೆ ಯಶಸ್ವಿನಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈಗ ದೇವರಾಜ್ ಅರಸ್ ರೋಡಲ್ಲಿ ಇದ್ದೀವಿ. ಇಲ್ಲಿ ಇಷ್ಟೊಂದಿದೆ ಅಮ್ಮ, ಒಂದು ಅಂಗಡಿ ಅಲ್ಲ ಅಂದರೆ ಇನ್ನೊಂದು ಅಂಗಡಿಗೆ ಹೋಗಿ ನುಗ್ಬೋದು. ಸಿಲ್ಕ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರಿ ಮೆಟೀರಿಯಲ್ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್. ಏನು ಮೆಟೀರಿಯಲ್ ಅಂತಾರೆ? ಇದು ಪಿಯಾನ್ ಸಿಲ್ಕ್. ಪಿಯಾನ್ಸ್ ಏನು ಪ್ರೈಸು? 6-7 ಹೊರಗಡೆ. ಸೊ ಮಾಮೂಲಿ ಫ್ಯಾನ್ಸಿ ಸ್ಯಾರಿ ತೋರಿಸಿ. ಸರಿ ತೋರಿಸಿ. ಆ ಥರದ್ರಲ್ಲಿ ಬೇಡ, ಈ ಥರ ಬೇಡ. ನಾರ್ಮಲ್ ಡಿಸೈನರ್ ಸ್ಯಾರೀಸ್ ಥರ ರೇಂಜ್ ಅವ್ರ 2,000 3,000. ಈ ಥರ ನನಗೆ ತಗೊಡ್ತೀನಿ, ತಗೋದ್ರೆ ಬೇಕಾದ್ರೆ. ನಂಗೆ ಬೇಡಪ್ಪ, ನಂಗೆ ಯಾಕೆ ಸೀರೆ ಬ್ಲೌಸ್ ತೋರ್ಸೋಕ್ಕೆ ಕಷ್ಟ. ಡಿಸ್ಕೌಂಟ್ ಏನು ಫಿಕ್ಸ್ ರೇಟ್ ಯಾವುದು? ಎಷ್ಟು? ಇದು 2,280. 2,285 ಅದು, ಇದು 2,880. ಇದೇ ಚೆನ್ನಾಗಿದೆ, ಇದೆ ಇರಲಿ. ಅಂದರೆ ಡಿಫ್ರೆಂಟ್ ಆಗಿದೆ. ನಿಮಗೆ ಒಂದು ಅಷ್ಟೊಂದು ಸೀರೆ ಇದೆಯಲ್ಲಮ್ಮ ಈಗ. ಸೀರೆ ಮಗ ಸೀರೆ ಅದು ಎಷ್ಟು ಸೀರೆ ತಗೋತಾರೆ ಗೈಸ್ ನಮ್ಮಮ್ಮ. ಎಲ್ಲ ಹಳೆವಾಗಿದಾವಂತೆ.
ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲಿದೆ? ಹೇಗೂ ಇನ್ನೊಂದು ಶಾಪಿಗೆ ಬಂದಿದ್ದೀನಿ ಅಲ್ಲ, ಸೊ ಇಲ್ಲಿ ಒಂದ್ಸಲ ನೋಡ್ಬಿಡೋಣ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಅಂದ್ಬಿಟ್ಟು ಹೋದೆ. ಬಟ್ ಚೆನ್ನಾಗಿ ಅನ್ನಿಸ್ತು, ಆದರೆ ನನಗೆ ಸರ್ಟಿಫೈಡ್ ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿದೆ ಅಲ್ಲ, ಸೊ ಹಂಗಾಗಿ ಇದು ಯಾವುದೂ ನನಗೆ ಅಷ್ಟು ಸೇರ್ಲಿಲ್ಲ. ಆ ಗ್ರೀನ್ ಚೆಕ್ಸ್ ಸಿಗುತ್ತೆ ಅಂಗಡಿ ನಮ್ಮ ಕಲೆಕ್ಷನ್ ಏನು ಪ್ರೈಸ್ ಇದೆ ಸರ್ ಇದು? ಇದಾ ಅಂಗಡಿ ಸಿಲ್ಕ್ 8680 ಸ್ಯಾರಿ ಉದ್ಯೋಗ ಡಿಸ್ಕೌಂಟ್ ಇದೆ ಇದಕ್ಕೆ. ಅಲ್ಲೇ ಸಿಗೋದು ಒಂದು ಚಾರ್ಜ್ ಇರ್ತಾರೆ ಇದೆ. ಹೌದು, ಎಕ್ಸ್ಟ್ರಾ ಕೊಟ್ಟರು ಸಿಲ್ಕ್ ಫೀಲೇ ಇಲ್ಲ. ಇದು ಸಿಲ್ಕ್ 15 ಲಕ್ಷ ಸಿಲ್ಕಲ್ಲಿ 20 ಲಕ್ಷ ರೂಪಾಯಿ 12 ಲಕ್ಷ ಕೊಟ್ಟಲೇಬೇಕು. ಇದು ಅದ್ಯಾವುದೋ ತೆಗೆದ್ರಲ್ಲ ಆ ಥರದಲ್ವಾ? ಇದು ಅದೇನಾ? ಇದು ಮೈಸೂರು ಸಿಲ್ಕ್ ರೇಟ್ ಇದೆ ಮೇಡಮ್, 12600. ಓಕೆ ಅದು ಫುಲ್ ಇದಿಲ್ವಾ ಪೇಪರ್ ಮೇಡಮ್ ಥರ? ಅದು 40 ಗ್ರಾಮ್ ಸಿಲ್ಕ್ ಇದೆಲ್ಲ 80-85 ಟಚ್ ಬರುತ್ತೆ. ಎಷ್ಟಿವೆಲ್ಲ? 12600 ಮೇಡಮ್. 10 ನಿಮಿಷ ನಿಲ್ಲು ಜಾತ್ರೆ ತಗೊಂಡು ಸ್ಟಾರ್ಟಿಂಗ್ ಎಷ್ಟು? 6-7 ಇಂದ ಬರುತ್ತೆ ಮೇಡಮ್, 40 ಗ್ರಾಮ್ ಬರುತ್ತೆ. ದೇವರಾಜ ಅರಸ್ ರೋಡಲ್ಲಿ ನಾನು ನಮ್ಮಮ್ಮ ಸುತ್ತುತ್ತಾ ಇದ್ದೀವಿ. ನಮ್ಮಮ್ಮಗೆ ಎಲ್ಲೋದ್ರೂ ಫಸ್ಟು ವಾಶ್ರೂಮ್ ಹುಡುಕೊಡ್ಬೇಕು ಗೈಸ್. ಈಗ ವಾಶ್ರೂಮ್ ಹುಡುಕ್ತಾ ಇದ್ದೀನಿ ನಮ್ಮಮ್ಮಗೆ. ವಾಶ್ರೂಮ್ಗೋಸ್ಕರ ಇವಾಗ ಗರುಡ ಮಾಲಿಗೆ ಬಂದಿದ್ದೀವಿ, ಅಲ್ಲಿ ಸರ್ಚಿಂಗು. ಎಲ್ಲರೂ ಜುಡಿಯೋ ಅಂತಾರಲ್ಲ ಅಂದ್ಬಿಟ್ಟು ನಾನು ವಿಸಿಟ್ ಮಾಡಿದೆ. ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಬರೀ ಲೋಕಲ್ ಅಂತ ಅನ್ನಿಸ್ತಾ ಇತ್ತು. ಬೇಡ ಸಾಕು. ತಗೊಂಡೋಗಿ 80 ರೂಪಾಯಿ ಇತ್ತಿದೆ, ಆರಾಮಾಗಿ ಮಡಗಿ ಬಿಚ್ಚಿ ಕವರು. ಸಿಟಿ ಬಸ್ ಸ್ಟ್ಯಾಂಡಿಂದ ಸಬರ್ ಬಸ್ ಸ್ಟ್ಯಾಂಡಿಗೆ ಬರುವಾಗ ಆನ್ ದ ವೇ ನಿಮಗೆ ಅಲ್ಲಿ ಫ್ರೂಟ್ಸ್ ಎಲ್ಲ ನೋಡ್ಬೋದು. ಅಲ್ಲಿ ತುಂಬಾ ಚೀಪ್ ಆಗಿ ಸಿಗುತ್ತೆ ಫ್ರೂಟ್ಸು ಇದ್ದಿದ್ರಲ್ಲಿ, ಮತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನಾನು ನಮ್ಮಮ್ಮ ಕೂಡ ಅಲ್ಲಿ ತಗೊಂಡ್ವು. ಮೋಸಂಬಿ ತಗೊಂಡ್ವು 4 kg, ಮತ್ತೆ 2 kg ಪೊಮಗ್ರನೇಟ್ ತಗೊಂಡ್ವು, ಆಮೇಲೆ 1 kg ಆಪಲ್ ತಗೊಂಡ್ವು. ಹಣ್ಣೆಲ್ಲ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವು. ಆದರೆ ನಮಗೆ ಮುಂಚೆನೆ ಪ್ಲ್ಯಾನ್ ಮಾಡ್ಕೊಂಡಿದ್ವು ನಾನು ನಮ್ಮಮ್ಮ, ಸ್ಯಾರಿ ಶಾಪಿಂಗ್ ಎಲ್ಲ ಬೇಗ ಮುಗಿದ್ರೆ ಜ್ಯುವೆಲ್ರೀಸ್ ನೋಡಕ್ಕೆ ಹೋಗೋಣ ಅಂತ. ಬಟ್ ಯಾಕೋ ಮನಸ್ಸಾಗಲಿಲ್ಲ, ಯಾಕೆಂದರೆ ಮನಿನೂ ಶಾರ್ಟೇಜ್ ಇತ್ತು. ಹಾಗಾಗಿ ಬಸ್ ಹತ್ಕೊಂಡ್ಬಿಟ್ವು. ಇವಾಗ ಟೈಮ್ ಹತ್ತತ್ರ 3:30 ಆಗಿದೆ. ಜ್ಯುವೆಲ್ರಿ ಶಾಪಿಗೆ ಹೋದ್ರೆ ಹತ್ತತ್ರ ಒಂದು 30,000 to 50,000 ಅಂತೂ ಬೇಕೇ ಬೇಕು. ನೋಡಿದ್ರೆ ಆಸೆ ಆಗತ್ತೆ. ಅಮ್ಮ ಈ ಸಲ ಬೇಡ, ನೆಕ್ಸ್ಟ್ ಟೈಮ್ ಬರೋಣ ಬಾರಮ್ಮ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಹೇ ಗೈಸ್, ನೋಡಿ ಸ್ಯಾರಿ ತಂದಿದ್ದೀನಿ. KSIC ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಯಾಕೆ ನಮ್ಮ ಹತ್ರ ಇಲ್ವಾ? ಅವೆಲ್ಲ ಮೈಸೂರು ಸಿಲ್ಕೆ, ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಪ್ಯಾರ್ ಮನ್ಸಿಗೆ ಗೌರ್ಮೆಂಟ್ ಸರ್ಟಿಫೈಡ್ ಅಲ್ಲ, ಪ್ಯೂರ್ ಅಲ್ಲ. ನೋಡಿ ತಗೊಳ್ಳಿ. ನಾನು ನನ್ನ ಮಗಳು ನನ್ನ ಹೆಂಡತಿ ಕೊಡ್ತಿರೋದು ಪ್ಯಾರ್ ಮನ್ಸಿಗೆ. ತುಂಬ ಸೊ ನೋಡಿ ಗಾಯ್ಸ್, ಇದು ನಾನು ತಗೊಂಡಿರೋ ಸೀರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ಲ್ಯಾಶ್ ಇಲ್ದೇ ಈ ಕಲರ್ ಇದೆಯಲ್ಲ, ಆ್ಯಕ್ಚುಲಿ ಇದೇ ಕಲರ್ ಇರೋದು. ಫ್ಲ್ಯಾಶ್ ಹಾಕಿದ್ರೆ ಸ್ವಲ್ಪ ಬೇರೆ ಕಲರ್ ತೋರಿಸುತ್ತೆ. ಆ್ಯಕ್ಚುಲಿ ದಿಸ್ ಇಸ್ ದ ರಿಯಲ್ ಕಲರ್. ಸುಸ್ತಾಗೋಯ್ತು ಗೈಸ್. ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನೆ ಲಕ್ಷ್ಮಿಗೆ ಮೈಸೂರು ಸಿಲ್ಕ್ ಸ್ಯಾರಿ ಉಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಬಂದಿದ್ದೀನಿ ನೋಡಿ, ಅಲ್ಲಿಂದ ಇಲ್ಲಿಗೆ ಶಾಪಿಂಗ್ ಮಾಡೋಕ್ಕೆ. ಇನ್ನೂ ಬೇಜಾನ್ ಕೆಲಸಗಳಿದ್ದಾವೆ. ನನ್ನ ಗಂಡ ಹೋಗಿತ್ತಾ ಅದೆಲ್ಲ ಬಿಟ್ಬಿಟ್ಟು ಇದು ಮಾಡ್ಕೊಂಡು ಬಂದಿದ್ದೀನಿ.
ನನ್ ಮಗ ಬಂದ ನೋಡು ಚಿಂಟು ಅಮ್ಮ ಸಾರಿ ಕಾಫಿ ಬಂತ ಏ ಹೂವರ ಮುಖ ತೊಳೆದ ಸೀರೆ ನೋಡ್ಲಾ ಕೈ ತೊಳ್ಕೊಂಡು ಅಯ್ಯ ಬೇಡ ಬೇಡ ಕೈ ನೋಡ್ಬೇಡ ಚೆನ್ನಾಗಿದೆ ನಿನ್ನ ಹೆಂಡ್ತಿಗೆ ಕಣೋ ಅವನ ಹೆಂಡತಿಗೆ ಎಲ್ಲಿ ಕೊಡ್ತೀನಿ ನಾನು ಮತ್ತಿವೆಲ್ಲ ಕಲೆಕ್ಷನ್ನು ನಮ್ಮಮ್ಮ ವೇಸ್ಟ್ ಮಾಡೈತಾರ ಹಂಗ್ ನಾವ್ ವೇಸ್ಟ್ ಮಾಡ್ತೀವ ನಿಮ್ಮ ಅಮ್ಮನೂ ಎಷ್ಟು ತಪ್ಪ ನೀವು ಉಪಯೋಗಿಸಕ್ಕೆ ಅದಕ್ಕೆ ವೇಸ್ಟ್ ಆಗ್ತದೆ ನಿಮ್ಮನ್ನಾರು ಉಪಯೋಗಿಸ್ಬೇಡ ಅಂದ್ರೆ ಏನ್ ಚಿನ್ನಮ್ಮ 100% ಡಾಟಾ ತೆಗೆದ್ರಾ 100% ಡಾಟಾ ತೆಗೆದ್ರಾ ಇಲ್ಲಪ್ಪ ಇನ್ನೂ 10% ಐತೆ ಏನ್ ನಿಂತ್ ಕೊಟ್ಟೋಗಿದ್ದ ನೋಡಕ್ಕೆ ಮಾಡೋ ಕೆಲ್ಸ ಇಲ್ವಾ ನಿಂಗೆ 20% ತೆಗ್ದಿದ್ದೀರಾ ಅವ್ ನಿಮ್ದನ್ ಖಾಲಿ ಮಾಡಿದ್ನಾ ಇಲ್ಲ ಮತ್ತೆ ನಾನು ಅಪ್ಪಾಜಿ ಒಂದು ಅಂದ್ರಲ್ಲಿ ನೋಡ್ತಿದ್ದ ನಾನು ಅಂದ್ರಲ್ಲಿ ನೋಡ್ತಿದ್ದೆ ಎಲ್ಲ ಚಾಡಿ ಇರ್ತಲ್ಲ ಅಮ್ಮಕ್ಕಲ್ಲಿ ಏನು ಹೇಳ್ದೆ ಏನಂದೆ ಏನಿಲ್ಲಪ್ಪ ಚಾಡಿ ಏನ್ ಹೇಳಿಲ್ಲ ಅವನು ನಾನೇನಂದೆ ಸುಮ್ನೆ ನಾನು ಅವನು ಜಗಳ ಆಡ್ತಾ ಇದ್ವು ಏನೇನೋ ತರ್ಲೆ ತರ ಮಾತಾಡ್ಕೊಂಡು ಅದೇ ಫೋನ್ ಅಲ್ಲಮ್ಮ ಊಟ ಊಟ ಅವನೇ ಹಾಕೊಳ್ತಿದ್ದ ಎಷ್ಟು ಬೇಕು ಅಷ್ಟೇ ಹಾಕೊಳ್ತಿದ್ದ ನಾನೇ ಯಾಕೆ ಹಾಕೊಳ್ಬೇಕೆ ನಾವು ಇಬ್ರು ಒಟ್ಟಿಗೆ ಹಾಕೊಂಡು ಅಲ್ಲಿ ಅಮ್ಮ ಅವ್ನು ಉಂಡವನ್ ಕಣಮ್ಮ ಈಗ ಅವ್ನ ಬಗ್ಗೆ ಯಾರು ಹೇಳ್ತವ್ರು ನೀವ್ ಯಾಕೆ ಸುಮ್ನೆ ಕಿರಿಕಿರಿ ಮಾಡ್ತೀರಾ ನೀನ್ ಏನಾದ್ರು ಇಲ್ಲದವ ಗಂಟಾಗನ್ನೇ ನೋಡ್ತೀವಿ ಹೊರ್ತು ಹೇಳಿಲ್ಲ ಏನ್ ಹೇಳಿಲ್ಲ ಇಲ್ಲೇ ಕುತ್ಕೊಂಡು ಮಾತಾಡಿಲ್ವಾ ನಾನು ಅವನು ಕರಾಟೆ ತರ ಮಾತಾಡಿದ್ವಿ ಬೆಳಿಗ್ಗೆಯಿಂದ ಅವನಿಗೆ ಹೋಗಿಲ್ಲ ನೋಡಕ್ಕೆ ಇಬ್ರು ಇಲ್ಲೇ ಒಂದ್ ಟೌನ್ಗೂ ಕರ್ಕೊಂಡು ಹೋಗಿದ್ದೆ ಏನ್ ಬೇಕು ತಗೋ ಅಂದೆ ಅವನೇನು ಬೇಡ ಅಂತ ಬಂದ ಚಿಪ್ಸ್ ಖಾಲಿ ಮಾಡ್ದೆ ಬಂದ್ಬಿಟ್ಟು ಏನು ಬೇಡ ಅಂತ ಬಂದ ನಾನೇನು ಅದಕ್ಕಿನ್ನ ಏನ್ ಮಾಡ್ಲಪ್ಪ ಚಿಪ್ಸ್ ಇತ್ತು ಅದಕ್ಕೆ ಬೇಡ ಅಂದೆ ಈಗೇನಾದ್ರೂ ನೋಡ್ಬೇಕು ಈಗ ಹೋಗು ಈಗ ಗೋಲ್ಗಪ್ಪ ತಿನ್ಬೇಕು ಹೋಗ ತಿನ್ನ ನಂಗಿರೋ ಬಾಳೆಹಣ್ಣು ತರ್ಬೇಕು ತಿನ್ನೋಣ ರಿಮೋಟ್ ಕೊಡಪ್ಪ ಅನ್ಮ್ಯೂಟ್ ಹೋಗಿ ಸ್ನಾನ ಮಾಡ್ಕೊ ಹೋಗು ಅನ್ಮ್ಯೂಟ್ ಮಾಡು ಅಮ್ಮಮ್ಮಗೆ ಒಂದು ಸೀರೆ ನಿಂಗೆ ಅಮ್ಮಮ್ಮ ಆಗ್ಬೇಕಾ ಅಮ್ಮಂಗೆ ಒಂದು ಸೀರೆ ಇದ್ರದ್ದು ಡಿಫ್ರೆಂಟ್ ಬ್ರ್ಯಾಂಡು ಇದು ಮಾಮೂಲಿ ಫ್ಯಾನ್ಸಿ ಸ್ಯಾರಿ ಅಮ್ಮ ಅಪ್ಪಾಜಿಗೆ ತೋರಿಸಿ ಒಂದ್ಸಲ ನಮ್ಮ ಅಪ್ಪಂಗೆ ಬೈಕ್ ತಗೊಟ್ಟಿದ್ದೀನಲ್ಲ ಅದಕ್ಕೆ ನಮ್ಮ ಅಮ್ಮಂಗೆ ಈ ಸಲ ಸೀರೆ 185 2300 ಗೈಸ್ ಇದು ನಮ್ಮ ಅಮ್ಮಗೆ ತಗೊಟ್ಟಿರೋ ಸ್ಯಾರಿ ಇದು ಕಾಸ್ಟ್ ಬಂದು 2300 2285 ನಂದು 20,000 ರೂಪಾಯಿ ಚೆನ್ನಾಗಿ ಅಷ್ಟೊಂದು ಕಾಸ್ಟ್ಲಿ ತಗೋಬಾರ್ದು ಉಡೋದಿಲ್ಲ ಮಾಡೋದಿಲ್ಲ ಸುಮ್ಮನೆ ವೇಸ್ಟ್ ಇದು ಸೀರೆ ಒಂಥರ ಚೆನ್ನಾಗಿದೆ ಅಮ್ಮ ಇದು ಇವತ್ತು ಅವಳು 35,000 ರೂಪಾಯಿ ಕೊಟ್ಟು ಅವತ್ತು ಇದ್ರ ಸೀರೆ ತಗೊಂಡಳಲ್ವ ಇವತ್ತು 50,000 ಕೊಟ್ಟು ಸಿಗಲ್ಲ ಅದು ಯಾರು ಲವಣಿಂದು ಯಾವುದು ಒಂದು ಬೆಳ್ಳಿ ತರದ್ ತೊಗೊಳಿಲ್ವ ಅವರು ಅದು ಅವಾಗ ಈಗ 50,000 ಕೊಟ್ಟರು ಸಿಗಲ್ಲ ಅದು ಇದ್ನೋಳು ಬಂದಿ ಯಾವ್ದಾರ ವಾಟ್ಸಪ್ ನೋಡಕ್ಕೆ ನಾ ಹೇಳ್ದೆ ಅಲ್ಲ ಒಂದು 4 kg ಮೋಸಂಬಿ 2 kg ದಾಳಿಂಬೆ ಹಣ್ಣು ಅಂಡ್ 1 kg ಸೇಬು ತಂದಿದ್ದೀವಿ ಅಂತ ನೋಡಿ ಇಲ್ಲೇ ಇದೆ ತುಂಬಾ ಟೇಸ್ಟಿ ಆಗಿತ್ತು ನಮ್ಮಮ್ಮ ನೋಡಿ ಆಲ್ರೆಡಿ ತಿಂದು ಸಹ ಇಟ್ಟಿದ್ದಾರೆ ನನ್ನ ಮಗಂಗೆ ಗೋಲ್ಗಪ್ಪ ಅಂದರೆ ಇಷ್ಟ ಹಾಗಾಗಿ ನಾನು ಅವನ್ನ ಹೊರಗಡೆ ಕರ್ಕೊಂಡು ಬಂದು ಗೋಲ್ಗಪ್ಪ ಕೊಡಿಸ್ತಾ ಇದ್ದೀನಿ ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಸ್ಯಾರಿ ಹೇಗೆ ಅನ್ನಿಸ್ತು ನಾವು ಮೈಸೂರಿಗೆ ಹೋಗಿ ಬಂದಿದ್ದು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಏನು ಅಂತ ನೋಡೋಣ ಮುಂದೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್